ಕನ್ನಡ ಸಿನಿಮಾ ರಂಗದಲ್ಲಿ ಇರುವಂತಹ ನಾಯಕ ನಟರುಗಳಲ್ಲಿ ಸೂಪರ್ ಸ್ಟಾರ್ ಆಗಿ ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಒಂದು ಅವ್ರದ್ದೇ ವಿಶೇಷ ಸ್ಥಾನವನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್. ಸೊ ಈ ಸಿನಿಮಾ ಮಂಗಳೂರಲ್ಲಿ ತುಳುವಿನಲ್ಲಿ ಆಗ್ತಾ ಇದೆ ಅಂತ ಕೇಳಿದಾಗಲೇ ತಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ದೀರಾ. ಅವತ್ತಿಂದ ಇವತ್ತಿನವರೆಗೂ ಕೂಡ ಸಿನಿಮಾಕ್ಕೆ ಬಹಳ ದೊಡ್ಡ ಮಟ್ಟಿನ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಹಾಗಾಗಿ ಈ ಸಿನಿಮಾದ ಎಲ್ಲ ಅಪ್ಡೇಟ್ ಗಳನ್ನ ಮಾಧ್ಯಮದ ನಿಮ್ಮ ಮುಂದೆ ಮಿತ್ರರು ಮುಂದೆ ಇಡೋದಕ್ಕೆ ಸಿನಿಮಾ ತಂಡ ಇಲ್ಲಿ ಜೊತೆಯಾಗಿ ಸೇರ್ಕೊಂಡಿದೆ. ಸೊ ಹಾಗಾಗಿ ಅವರ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಕನ್ನಡ ಹಾಗೆ ತುಳು ಎರಡರಲ್ಲೂ ಮಾತಾಡ್ತಾ ಹೋಗ್ತೀವಿ. ಸಿನಿಮಾ ಕನ್ನಡದಲ್ಲಿದೆ, ತುಳುವಲ್ಲಿದೆ. ಸೊ ಹಾಗಾಗಿ ಎರಡರಲ್ಲೂ ಮಾತಾಡ್ತಾ ಸರ್ ಕೂಡ ಇಲ್ಲಿ ಜೊತೆಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಕೂಡ ನಾವು ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾ ಹೋಗ್ಬೇಕು ಅಂತ ಎರಡು ಭಾಷೆಯಲ್ಲಿ ಮಾತಾಡ್ತಾ ಹೋಗೋಣ. ಸೊ ಎಲ್ಲಿಗೂ ಸ್ವಾಗತವನ್ನ ಬಯಸ್ತಾ ಮೊದಲನೇದಾಗಿ ಈ ಸಿನಿಮಾ ನೀವು ಮಾತಾಡ್ಬೇಕು ಅಂತ ಹೇಳುದು. ಹೌದೌದು. ಒಟ್ಟು 1951ರಲ್ಲಿ ತುಳು ಸಿನಿಮಾ ರಂಗದಲ್ಲಿ ಫೆಬ್ರವರಿ 19ಕ್ಕೆ ಮೊದಲ ತುಳು ಸಿನಿಮಾ ಬಿಡುಗಡೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ 55 ವರ್ಷಗಳು ಕಳೆದು ಇದು 161ನೇ ಸಿನಿಮಾ ಅಂತ ದಾಖಲೆಗಳು ಹೇಳ್ತಾ ಇದೆ. ಸೊ ಹಾಗಾಗಿ 161 ಸಿನಿಮಾ ಆಫ್ ತುಳು ಸಿನಿಮಾ ಇಂಡಸ್ಟ್ರಿ. ನಾವು ಚಪ್ಪಾಳೆಯ ಸ್ವಾಗತವನ್ನ ಕೋರೋಣ. ನೀವು ಸ್ವಾಗತವನ್ನ ಕೋರಿದಾಗ ಅದು ಇನ್ನು ದೊಡ್ಡ ಮಟ್ಟಿನ ಸೌಂದರ್ಯ ಮಾಡುತ್ತೆ. ಈ ಸಿನಿಮಾದಲ್ಲಿ ನಮ್ಮ ತುಳು ಸಿನಿಮಾ ರಂಗ ಕಂಡಂತಹ ಎಲ್ಲ ದಿಗ್ಗಜರ ಜೊತೆಗೆ ಹೊಸ ಪ್ರತಿಭೆಗಳು ಕೂಡ ಜೊತೆಗೆ ಸೇರಿಕೊಂಡು ತುಳು ಹಾಗೆ ಕನ್ನಡದಲ್ಲಿ ಎಲ್ಲರನ್ನೂ ಮನರಂಜಿಸಬೇಕು, ನಗಿಸಬೇಕು ಅಂತ ಈ ಸಿನಿಮಾವನ್ನ ಇವರು ತಮ್ಮ ಮುಂದೆ ತರ್ತಾ ಇದ್ದಾರೆ. ಈ ಸಿನಿಮಾದ ಹೆಚ್ಚಿನ ಡೀಟೇಲ್ಸ್ ಗಳನ್ನ ಸಿನಿಮಾ ತಂಡ ತಮ್ಮ ಮುಂದೆ ಹಂಚೋದಕ್ಕೆ ತಯಾರಾಗಿದ್ದಾರೆ. ಮೊದಲನೇದಾಗಿ ಎಲ್ಲರ ಗಮನ ಸೆಳೆಯುವಂತಹ ನಮ್ಮ ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ. ಸೊ ನಮ್ಮ ನಿತ್ಯ ಪ್ರಕಾಶ್ ಬಂಟ್ವಾಳಲ್ಲಿ ಒಂದು ಜೋರದ ಕೈತಾಡಿ ಬರಲಿಕ್ಕೆ ಪರವಾಗಿ ಸೊ ಎರಡನೇ ಶುರು ಮಾಡ್ಕೊಂಡ ಫ್ರಮ್ ದ ಹೀರೋ ಆಫ್ ದ ಫಿಲ್ಮ್, ಫ್ರಮ್ ದ ಫೇಸ್ ಆಫ್ ದ ಫಿಲ್ಮ್. ಮಾರ್ಕೆಟ್ ನಮಸ್ಕಾರ. ಮೆಲ್ಲ ಮೆಲ್ಲ ಮಸ್ತ್ ಜನ ಬಂದಿದ್ದಾರೆ, ಈ ಜನ ಹೇಳೋದು ಇದ್ದಾರೆ. ಮಸ್ತ್ ಥ್ಯಾಂಕ್ಸ್ ಯಾಕಂದ ಪುನಃ ವಿಷಯ ಈ ಜನ ಈ ಎನರ್ಜಿ ಆಗುತ್ತಾರೆ. ಸೊ ಫಸ್ಟ್ ಆಫ್ ಆಲ್ ಎನ್ನ ಒಂಜಿ ಥ್ಯಾಂಕ್ಸ್ ಕೊಡ ಗಣೇಶ್ ಸರ್ ಗೊತ್ತ ಶಿಲ್ಪ ದಯಮಾಡಿ ಗೋಲ್ಡನ್ ಮೂವೀಸ್ ನಮ್ಮ ಒಂಜಿ ತುಳು ಪಿಕ್ಚರ್ ಫಸ್ಟ್ ಟೈಮ್ ಮಲ್ತೊಂದುಲ್ಲೆರ್ ಅಂಚನೆ ಈತ ಮಲ್ಲ ಒಂಜಿ ಬ್ಯಾನರ್ ತುಳು ಪಿಕ್ಚರ್ ಮಲ್ತುನಾಗ ಒಂಜಿ ಆ ಒಂಜಿ ಎನರ್ಜಿ ನಮ್ಮ ಟೀಮ್ ದ ಎನರ್ಜಿ ಆದಿ ಪಡೆದ ಎನ್ನಲ ದಯಪಟ್ಟ ಆ ಒಂಜಿ ಸೆಟರ್ಡೇ ಮಾತೆರ್ಲ ಒಂಜಿ ಎಕ್ಸ್ಪೀರಿಯನ್ಸ್ ದ ಆರ್ಟಿಸ್ಟ್ ನಾವು ಯಾರು ಹೋಗಿ ಒಂದು ಹೊಸ ಎನ್ನ ಡೆಬ್ಯೂ ಮೂವಿ. ಸೊ ಆ ಸೆಟ್ ಮ್ಯಾಮ್ ಡೈಲಿ ಬರೋದಿರ್ತೇವೆ. ಸೊ ಅರ್ನಲ್ಲ ಒಂಜಿ ಎನರ್ಜಿ ನಮಕ್ ಜಾಸ್ತಿ ಎನರ್ಜಿ ಖುಷಿ ಆಗುತ್ತೆ. ಒಂಜಿ ವೈಬೇ ಒಂಜಿ ಬಾರಿ ಎಡ್ಡೆ ಇರ್ತದೆ ಆ ಟೈಮ್. ಸೊ ಅಂಚನೆ ಕಾಪಿಕರ್ ಸರ್ ಒಳ್ಳೆಯದು, ಓಮಂಜೂರ್ ಸರ್ ಒಳ್ಳೆಯದು, ನಮ್ಮ ಸಚಿನ್ ಅರ್ನಲ್ಲ ಒಂಜಿ ಮಸ್ತ್ ಬರೋದಿಂಚ ನಮ್ಮ ಪ್ರಮೋಷನ್ ಒಂಜಿ ಆತು ಒಂಜಿ ಅರ್ನಲ್ಲ ಒಂಜಿ ಎನರ್ಜಿ ಪಾರ್ಟ್ ವರ್ಕ್ ಮಾಡ್ದು ಬಂದಿರು. ಅಮೃತ ಅರ್ನಲ್ಲ ಒಂಜಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು. ಅದೇ ಮುನೀಂದ್ರ ಸರ್ ಒಳ್ಳೆಯದು, ಇಂಕಲ ಮಾತ್ರ ಸಪೋರ್ಟ್ ನಮ್ಮ ಟೀಮ್ ನಾಲ್ಕು ಗಣೇಶ್ ಎಲ್ಲ ಪಾತ್ರ ನಾಲ್ಕು ಪಾತ್ರ ಮಸ್ತ್ ಸಿನಿಮಾ ಬಗ್ಗೆ ಅದರಿಂದ ಪಾತ್ರ ಉಂಟು. ಸೊ ಪಾತ್ರ ಅವಕಾಶ ಕೊಡ್ತೇನೆ. ಥ್ಯಾಂಕ್ ಯು. ಈಗ ಒಂದು ಮಲ್ಲ ಸ್ವಾಗತ ತುಳು ಸಿನಿಮಾ ರಂಗಕ್ಕಾಗಿ ಒಂದು ತುಳು ಹಾಗೆ ಕನ್ನಡ ಸಿನಿಮಾಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹಲವಾರು ಸಿನಿಮಾಗಳು ತಮ್ಮ ಕಡೆಯಿಂದ ಮೂಡಿ ಬರಲಿ ಅಂತ ತಮಗೆ ಆಶಿಸ್ತಾ, ಇಲ್ಲಿವರೆಗೆ ತುಳು ಸಿನಿಮಾಗಳು ಇಷ್ಟು ಯಶಸ್ಸನ್ನ ಕಂಡಿದೆ ಅಂತ ಅದಕ್ಕೆ ಅದರ ಹಿಂದಿರುವ ಕಾರಣ ನೋಡಕ್ ಹೋದ್ರೆ ಅದು ನಮ್ಮ ರಂಗಭೂಮಿ. ಹಲವಾರು ವರ್ಷಗಳಿಂದ ಸುಮಾರು ಕಲಾವಿದರ ಜೊತೆಗೆ ಸೇರಿಕೊಂಡು ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಿಗೆ ಮೆರುಗನ್ನ ಅವರ ಕಲೆಯ ಮುಖಾಂತರ ನೀಡುತ್ತಾ ಬಂದಿದೆ. ಐ ಥಿಂಕ್ ಇವತ್ತು ತುಳು ಸಿನಿಮಾ ರಂಗಕ್ಕೆ ಒಂದು ಭದ್ರವಾದ ಫೌಂಡೇಶನ್ ಇದೆ ಅಂತ ಹೇಳಿದ್ರು ಕೂಡ ಇಂತಹ ಕಲಾವಿದರು ಹಾಕಿಕೊಟ್ಟಂತ ಫೌಂಡೇಶನ್. ಅದರಲ್ಲಿ ಹಲವಾರು ಕಲಾವಿದರನ್ನ ತಯಾರು ಮಾಡಿ ಸುಮಾರು 50 ಅಧಿಕ ನಾಟಕಗಳನ್ನು, ಅದು ಯಶಸ್ವಿ ನಾಟಕಗಳನ್ನ ಬರೆದು ತಾವು ಮಾಡಿರುವಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟು, ಬರೆದಿರುವ ಎಲ್ಲ ಹಾಡುಗಳಲ್ಲೂ ಕೂಡ ಒಳ್ಳೆಯ ಹಾಡುಗಳನ್ನ ಕೊಟ್ಟು, ಹಾಡಿರುವ ಹಾಡುಗಳಲ್ಲೂ ಕೂಡ ಒಳ್ಳೆಯ ಧ್ವನಿಯನ್ನ ಕೊಟ್ಟಂತ ವೇದಿಕೆಯ ಮತ್ತೋರ್ವ ಮೇರು ಕಲಾವಿದರು ತೆಲುಗಿನ ಬಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಎಲ್ಲಾ ಸಿನಿಮಾಗಳನ್ನು ನಟನೆ ಮಾಡಿದ ಪಿಕ್ಚರ್ ಬಗ್ಗೆ ನಾವು ಒಂದಷ್ಟು ಮಾತಾಡಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗೋಲ್ಡನ್ ಸ್ಟಾರ್ ಪಂಡಿಗೊಂಡು ಎಂದು ತುಳು ಚಿತ್ರರಂಗವು ಒಂಜಿ ಸುವರ್ಣ ಯುಗ ಬೈದಿಲೆಕ್ಕಾದ ಹಿರಿಯರು ಒಂಜಿ ಫೌಂಡೇಶನ್ ಪಾಡ್ದು ಕೊಡ್ತೇವೆ ತುಳು ಚಿತ್ರರಂಗ, ತುಳು ಭಾಷೆಗೆ, ತುಳು ರಂಗಭೂಮಿಗೆ. ಅಂಚನೆ ತುಳು ಚಿತ್ರರಂಗ ನಿರಂತರವಾದ 151 ತುಳು ಸಿನಿಮಾನು ಕೊರ್ತರು ಬಾರಿ ಭಂಗ ಬರ್ತದೆ. ತುಳು ಭಾಷೆಗೆ ಮಸ್ತ್ ಕೊಡುಗೆ ಕೊಡ್ತಿನಕ್ಕೆ ಒಳ್ಳೆಯದು. ಕೇಂಟೆಲ್ಲರ್ ಅವಾರ್ಡ್ 5 ಪಕ್ಕ ನಮ್ಮ ರಂಗಭೂಮಿಡು ಕೆಂಪೂರು ದೊಡ್ಡನ ಶೆಟ್ಟರ್ ಸುರುಮಲ್ತಿನ ರಂಗ ಚಟುವಟಿಕೆ ಅಂಚೆ ನಿರಂತರವಾದ ತುಳು ಸಿನಿಮಾ ತುಳು ಭಾಷೆ ಬಾರಿ ಬೇಗಡು ಬೆಳೆಯುವುದುಂಡು.
ಅಸಲು ಹಿಡಿದು ಬಕ್ಕ ಕುಡೊಂಜಿ ತುಳು ಚಿತ್ರರಂಗ ಒಂಜಿ ವೇಗ ತೆಕ್ಕನು ವಿಜಯಕುಮಾರ್ ಕೊಡೇರು ಬೆಲ್ಲ 5 ಬೊಕ್ಕ ತುಳು ಚಿತ್ರರಂಗ ಹಿಂದೆ ನೋಡಲಿಲ್ಲ ಸರ್. ಸಿನಿಮಾ ಬರ್ತಾ ಇದೆ ಭಾಳ ಒಂದು ಸುವರ್ಣ ಯುಗ. ಈಗ ಗೋಲ್ಡನ್ ಸ್ಟಾರ್ ಬಂದಿದ್ದಾರೆ ನಮ್ಮ ತುಳು ನಾಡಿಗೆ, ತುಳು ಭಾಷೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅವರ ಧರ್ಮಪತ್ನಿ ಶಿಲ್ಪಾ ಮ್ಯಾಮ್. ಮೊನ್ನೆಯಿಂದ ಅವರನ್ನು ನೋಡುವಾಗ ಅವರು ನಮ್ಮೊಂದಿಗೆ ಒಂದು ಬೆರೆತ ರೀತಿ, ಕಲಾವಿದರನ್ನು ಪ್ರೀತಿಸಿದ ರೀತಿ, ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂಥ ಶ್ರಮ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ವಿಶೇಷವಾಗಿ ಮೇಡಮ್ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಕೆಲವೊಂದು ಅಭಿನಂದನೆ ಕೊಡ್ತೇನೆ ಮೇಡಮ್. ದಯಬಂದಾಗ ಇಡೀ ತುಳು ಚಿತ್ರರಂಗನು ಒಂಜೇ ವೇದಿಕೆಗೆ ಇಲ್ಕಂತಾರೆ. ಇಡೀ ತುಳು ಚಿತ್ರರಂಗನು ಭೇದ ಭಾವ ಇಜ್ಜಿ ಪ್ರತಿ ಒಂಜಿ ಕಲಾವಿದರಿಗೆ ಅವಕಾಶ ಕೊಡ್ಯಾರು, ಪ್ರತಿಯೊಂಜಿ ತಂತ್ರಜ್ಞರಲ್ಲಿರ್ತಾರೆ, ಪ್ರತಿಯೊಂಜಿ ನಾಯಕ ನಟನೆಯಲ್ಲಿರ್ತಾರೆ. ತುಳು ಭಾಷೆಗೆ ಭೇದ ಭಾವ ಇಜ್ಜಿಂದ ತೋಜ್ಪಾದ ಕೊರನಂಚಿನ ಚಿತ್ರ ನಮ್ಮ ಪಿಕ್ಚರ್ ಗೋಲ್ಡನ್ ಮೂವೀಸ್ದ ನಮ್ಮ ಪಿಕ್ಚರ್ ಬಂದು ಭಾರಿ ಹೆಮ್ಮೆಡೆ ಬಂದೆ, ಭಾರಿ ಪೆರ್ಮೆಡೆ ಬಂದೆ. ಐತೊಟ್ಟಿಗೂ ಈ ಸಿನಿಮಾದ ಒಂಜಿ ಎರಡರೆ ಗಂಟೆಗೆ ನಮ್ಮ ಸಂದೀಪ್ ನಿರ್ದೇಶನ ಇಲ್ಲೇ ಪ್ರಾಯದ ಹುಡುಗಿ ಈತ ಕಲಾವಿದರನ್ನು ಒಟ್ಟು ಮಾಡ್ತದೆ. ವಿಶೇಷವಾದ ನಮ್ಮ ನಾಯಕಿ ನಿತ್ಯ ಪ್ರಕಾಶ್ ಒಂಜಿ ಎಡ್ಡೆ ಒಂಜಿ ಮುಗ್ಧ ಯುವಕಿ ಅದು ಯಾಪಲ ಪನ್ಪೇನು ಒಂಜಿ ಆತ್ಮಲ್ಲ ಇಲ್ಲಾರ್ದು ಬರ್ತನಲ್ಲ ಯಾನೊಂಜಿ ನಾಯಕಿ ಬಂದು ತೆರಿಯಂದ ಲೆಕ್ಕ ಆ್ಯಕ್ಟ್ ಮಾಡಿದೆ. ಯಾನು ಮಲ್ಲ ಇಲ್ಲದ ಹುಡುಗಿ ಹತ್ತು ಯಾನ್ ನಿಖಲ್ನಟ್ಟು ಯಾನ ಒಂಜಿ ಕಲಾವಿದೆ ಬಂದು ಪ್ರತಿ ವರ್ಡದ ಕೇನೊಂದು ಹೊತ್ತೊಂದು ಈ ಬೆಳವಣಿಗೆ ಭಾರಿ ಎಡ್ಡೆ ಬೆಳವಣಿಗೆ. ಅದಕ್ಕೆ ಉಜ್ವಲ ಭವಿಷ್ಯ ದೇವರ ಕೊಡಲಿ, ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ನಿತ್ಯ ಪ್ರಕಾಶ್ ತುಳುನಾಡಿಗೆ ಒಂದು ನಾಯಕ ನಟ ಇನ್ನೊಬ್ಬರ ಸೇರ್ಪಡೆ ಆಗಿದೆ, ಬಹಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ಅಭಿನಯ ಮಾಡ್ತೀನಿ ಮಾತೆಲ್ಲ ಎಂಕ್ಲನೇ ಇಲ್ಲದ ಪಿಕ್ಚರ್ ಕೆಲಸ ಮಾಡಿದೆ. ಎಂಕ್ಲನೇ ಇಲ್ಲದ ಪಿಕ್ಚರ್ ಇದು ನಮ್ಮ ಮನೆಯ ಚಿತ್ರ, ಇದು ಬೇರೆ ಚಿತ್ರ ಅಲ್ಲ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು. ಶಿಲ್ಪಾ ಮೇಡಮ್ ನಮಗೆ ಯಾವುದೇ ಕೊರತೆ ಇಲ್ಲದಾಗಿ ಸೆಟ್ಟಲ್ಲಿ ಇಡೀ ದಿವಸ ಇರ್ತಿದ್ರು ಪಾಪ. ಆಮೇಲೆ ಮರುದಿವಸದ ಹಾಡಿನ ಸೆಟ್ಟಿಗೆ ರಾತ್ರಿ ಅವರಿಗೆ ನಿದ್ರೆ ಇರಲಿಲ್ಲ. 1-2 ದಿವಸ ನಾನು ನೋಡಿದ್ದೇನೆ. 2 ದಿವಸ ಅವರು ಟ್ರಾವೆಲಿಂಗ್ ಅಲ್ಲಿಂದ ಇಲ್ಲಿಗೆ ಭಾಳ ಕಷ್ಟಪಟ್ಟು ತುಳು ಭಾಷೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ಮಾಡಿದ್ದಾರೆ. ವೇದಿಕೆಯಲ್ಲಿ ತುಂಬ ಮಂದಿ ಇದ್ದಾರೆ. ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು. ಒಂದು ಗಣೇಶ್ ಸರ್ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಅವರು ಅಜಾತ ಶತ್ರು, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಇದ್ದಾರೆ. ಗಣೇಶ್ ಸರ್, ಆಮೇಲೆ ನಮ್ಮ ರಮೇಶ್ ಅರವಿಂದ್ ಇದ್ದಾರೆ. ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಅವರನ್ನು ಭಾಳ ಹತ್ತಿರದಿಂದ ಬಂದವರು ನಾನು. ಸರ್ ಬಗ್ಗೆ 2 ಮಾತಿಲ್ಲ. ಆ ನಗುವೆ ಅವರ ಉತ್ತರ, ಆ ನಗುವೆ ಅವರಲ್ಲಿ ನಮ್ಮನ್ನೆಲ್ಲರನ್ನು ಭಾಳ ಪ್ರೀತಿಯಿಂದ ಫಸ್ಟ್ ಡೇ ಮುಹೂರ್ತ ದಿವಸವೇ ನಮ್ಮನ್ನೆಲ್ಲ ನಗುವೆ ಭಾಳ ಸ್ವಾಗತ ಮಾಡಿದೆ, ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇಂಥ ಅವಕಾಶ ತುಳು ನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ತುಳು ಭಾಷೆಗೆ, ನಮ್ಮ ಭಾಷೆಗೆ ನೀವು ಕೊಟ್ಟ ಒಂದು ಕೊಡುಗೆ ಇದು, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಸರ್. ಜೊತೆಗೆ ನಮ್ಮ ಮ್ಯೂಸಿಕ್ಗೆ ಭಾಳ ಎಲ್ಲ ಹಾಡುಗಳು ಹಿಟ್ ಆಗಿವೆ, ಭಾಳ ಸಂತೋಷ. ಎಲ್ಲ ಹಾಡುಗಳು, ಎಲ್ಲ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದೀವಿ ಸರ್. ಕಂಗ್ರಾಚುಲೇಷನ್. ಜೊತೆಗೆ ನಮ್ಮನ್ನು ಸಹ ಕುಣಿಸಿದ್ದಾರೆ ಸರ್, ನಮ್ಮನ್ನು ಸಹ ಕುಣಿಸಿದ್ರು. ಇದು ಕುಣಿಯುವ ದೇಹವೇ ಅಲ್ಲ, ಆದರೂ ಕುಣಿದಿದ್ದೇವೆ ಅಂದ್ರೆ ನಮ್ಮ ಸಿನಿಮಾ ರೆಡಿ 1 2 3 ಸರ್ ಜೊತೆ ಕುಣಿದಿದ್ದೇವೆ. ಎಲ್ಲರೂ ನವೀನ್ ಪಟೇಲ್ ಆಗಲಿ, ಅರವಿಂದ್ ಬೋಳಾರ್ ಆಗಲಿ, ಆಮೇಲೆ ನಮ್ಮ ಭೋಜ ಆಗಲಿ, ಮತ್ತೆ ಎಲ್ಲ ಕಲಾವಿದರಲ್ಲಿ ಸೂಪ್ರಮ್ ಸೋದ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಪುಷ್ಪ ಆಗಲಿ, ಆಮೇಲೆ ದೀಪಕ್ ರೈ, ಯಾರಿಲ್ಲ ಅಂತಾರೆ, ಎಲ್ಲರೂ ಇದ್ದಾರೆ ಸಿನಿಮಾದಲ್ಲಿ. ಅದೊಂದು ವಿಶೇಷ. ಭಾಳ ಒಂದು ಒಗ್ಗಟ್ಟಿಲಿದ್ವಿ ಎಲ್ಲರೂ. ಆ ತಂಡ ಒಂದು ಒಗ್ಗಟ್ಟಿನ ತಂಡ ಆಗಿತ್ತು. ತುಂಬ ಮಂದಿ ಕಲಾವಿದರು, ಇಡೀ ಸೆಟ್ಟಲ್ಲಿ ತುಂಬ ಮಂದಿ ಕಲಾವಿದರು. ನಾನು ಮುಂದೆ ಹೇಳಿ ಮುರಣಿ ಅನ್ಪನಂತೆ ಬ್ಯಾಕಪ್ ಅನ್ನಾಗ ಒಂದು ಮಲ್ಲ ಕಾರ್ಖಾನೆ ಬಿಡ್ಲೇಕ ಅಷ್ಟು ಮಂದಿ ಕಲಾವಿದರು ಹೋಗೋದು ಸರ್. ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಪತ್ರಕರ್ತ ಮಿತ್ರರು ಸರ್ ಯಾವಾಗಲೂ ತುಳು ಭಾಷೆಗೆ, ತುಳು ಕಲಾವಿದರಿಗೆ ಯಾವತ್ತೂ ಕಡಿಮೆ ಮಾಡಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಚಿತ್ರ ಆಗಲಿ, ಯಾರದೇ ಚಿತ್ರ ಆಗಲಿ, ಎಲ್ಲದಕ್ಕೂ ಅವರ ಪ್ರೋತ್ಸಾಹ ಇದ್ದರಿಂದಲೇ ತುಳು ರಂಗಭೂಮಿಗೆ ಅವರದ್ದು ದೊಡ್ಡ ತುಳು ಚಿತ್ರ
ಚಿತ್ರರಂಗಕ್ಕೆ ಅವ್ರದ್ದೊಂದು ದೊಡ್ಡ ಕೊಡುಗೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೆ ಈ ಸಿನಿಮಾ ಗೆಲ್ಲಿಸಿಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಸರ್. ಅದರ ಜೊತೆ ತುಂಬ ಸಿನಿಮಾ ಸೆಟ್ ಆಗಿದೆ, ರೆಡಿ ಆಗಿದೆ. ಎಲ್ಲ ಸಿನಿಮಾಕ್ಕೂ ಇದೇ ರೀತಿಯ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರ. ನಮ್ಮ ತುಳುನಾಡಿನ ಜನ ಒಳ್ಳೆ ಚಿತ್ರ ಕೊಟ್ಟರೆ ಖಂಡಿತ ಅಪ್ಕೋತಾರೆ. ಆದ್ದರಿಂದ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೇವೆ. ಪಿಕ್ಚರ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ, ಎಲ್ಲರೂ ಬನ್ನಿ. ಮನೆಯಿಂದ ನಾನು ನಾಳೆ ನೋಡ್ತೇನೆ ಅಂದ್ರೆ ನೋಡ್ಬೇಡಿ, ಇವತ್ತೇ ನೋಡಿ ಬಂದುಬಿಡಿ 7 ತಾರೀಕಿಗೆ. ಥ್ಯಾಂಕ್ ಯು ಸರ್. ಕಲಾವಿದರು ಅವರು ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಬಂದ್ರೆ ನಮ್ಗೆ ನಗುವನ್ನ ಉಣಬಡಿಸೋದ್ರಲ್ಲಿ ಅವ್ರು ಯಾವತ್ತಿಗೂ ಫಸ್ಟ್ ಹ್ಯಾಂಡ್. ಸೊ ಅವರ ನಾಯಕ ಭೋಜರಾಜ್ ಮಾಮಂಜೂರ್ ಸರ್ ವೇದಿಕೆಯಲ್ಲಿ ಈ ಪಿಕ್ಚರ್ ಸಿನಿಮಾದ ಬಗ್ಗೆ, ತಂಡದ ಬಗ್ಗೆ ಮಾಧ್ಯಮದಲ್ಲಿ ಎರಡು ಪಾತ್ರಗಳಿಗೆ ನಮಸ್ಕಾರ. ಪಿಕ್ಚರ್ ಅಂತ ಹೇಳಿದ್ರೆ ಟೈಟಲ್ ಅಲ್ಲಿ ಏನೋ ಒಂಥರ ಅಟ್ರಾಕ್ಷನ್ ಇದೆ. ಯಾಕಂತ ಹೇಳಿದ್ರೆ ಫಿಲ್ಮ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ, ತುಂಬಾ ನಿರೀಕ್ಷೆ ಇದೆ ಜನರಿಗೆ. ಪಿಕ್ಚರ್ ಯಾಕೆ ಮಾಡ್ಕೊಂಡು ಪಿಕ್ಚರ್ ಎಂತ ಇಟ್ಟಿಲ್ಲ. ಯಾವ್ದು ಪಿಕ್ಚರ್ ಯಾವ್ದು ಪಿಕ್ಚರ್ ಹೆಸರು ಅದೇ ಫಿಲ್ಮ್ ಹೆಸರೇ ಪಿಕ್ಚರ್ ಅಂತ ತುಂಬಾ ಜನರು ಇದನ್ನು ಕೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಫೆಕ್ಟ್ ಪಿಕ್ಚರ್ ನಡೀತಾ ಇತ್ತು, ಖುಷಿ ಆಗುತ್ತೆ. ನಾವು ಸಕಲ್ ಕತ್ತು ಮಾಡಬೇಕಾದ್ರೆ ನಮ್ಮ ಗುರುಗಳಿದ್ದಾರೆ, ಸಕಲ್ ಕತ್ತು ಮಾಡಬೇಕಾದ್ರೆ ಒಂದು ಜಾತ್ರೆಗೆ ಬಂದಂತ ಖುಷಿ ನಮಗೆ. ಈ ಚಿತ್ರ ಅದ್ಭುತವಾಗಿ ಯಶಸ್ವಿಯಾಗಿ ನಿಮ್ಮೆಲ್ಲರ ಹಾರೈಕೆ ನಾವು ಮೊದಲ ಸ್ಟೆಪ್ ಮುಂದೆ ಹೋಗ್ಬೇಕಾದ್ರೆ ಪತ್ರಕರ್ತರು ಮಾಧ್ಯಮಿಕರು ತುಂಬಾ ಅಗತ್ಯ. ನಿಮ್ಮ ಸಪೋರ್ಟ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಂತ ಕಲಾವಿದರನ್ನು ಚಿತ್ರ ಬೆಳೆಸಿದವರು ನೀವು. ಆದ್ರಿಂದ ದಯವಿಟ್ಟು ನಿಮ್ಮ ಸಹಕಾರ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ಮೊದಲಾಗಿ ಮಿನಿಸ್ಟರ್ ಮತ್ತೆ ಶಿಲ್ಪನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕನ್ನಡದಲ್ಲೂ ಮಾಡ್ತಿದ್ದ ಗೋಲ್ಡನ್ ಸ್ಟಾರ್ ನಮ್ಗೆ ಏನೋ ಅಂತ ನಮ್ಮ ತುಳು ಭಾಷೆಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ, ಖುಷಿ ಆಗ್ತಿದ್ದಾರೆ. ನಮ್ಮ ಊರಿನ ಅಕ್ಕ ಶಿಲ್ಪ ಅಕ್ಕ ಎಲ್ಲ ಕಲಾವಿದರು ತುಂಬಾ ಪ್ರೀತಿಯಿಂದ ನೋಡಿದವರು. ಇನ್ನಷ್ಟು ಈ ಸಂಸ್ಥೆ ಎಲ್ಲ ತುಳು ಕನ್ನಡ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ. ಇನ್ನಷ್ಟು ಚಿತ್ರವನ್ನು ಮಾಡುವಂತೆ ಹಾಗೆ ಹೇಳ್ತಾ ನಿಮ್ಮ ವಿಷಯ ನಮಸ್ಕಾರಗಳು. ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ತುಳು ಭಾಷೆಯನ್ನು ಸರ್ವ ಧರ್ಮದ ಅಭಿಮಾನಿಗಳು ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಚಿತ್ರವನ್ನು ನೋಡಿ ಆಶೀರ್ವದಿಸಿ. ನಮಸ್ಕಾರ. ಹಾಗೆ ವೇದಿಕೆಯ ಮೇಲಿರುವಂತಹ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇರುವಂತಹ ಹಾಗೆ ಸೀರಿಯಲ್ಗಳ ಮುಖಾಂತರ ಹಲವಾರು ಜನರ ಮನೆ ಮಾತಾಗಿರುವಂತಹ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿಲ್ಪಮ್ಮ ಮತ್ತೆ ಗಣೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ಚಿತ್ರರಂಗ ಅನ್ನೋದು ಒಂದು ದೊಡ್ಡ ಸಾಗರದ ಹಾಗೆ. ಅದರಲ್ಲಿ ನನ್ನಂತ ಹುಡುಗಿರು ತುಂಬಾ ಜನ ಕಷ್ಟಪಡ್ತಾ ಇರ್ತಾರೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ಬೇಕು ಅಂತ. ಸೊ ನಾನು ಇಷ್ಟು ಅದೃಷ್ಟ ಮಾಡಿದ್ದೀನ ಅಂತ ನನಗೆ ಎವ್ರಿ ಡೇ ನಾನು ತುಂಬಾ ಲಕ್ಕಿ ಅಂತ ನನಗೆ ಎವ್ರಿ ಡೇ ಬೆಳಿಗ್ಗೆ ಹೇಳ್ಬೇಕಾದ್ರೆ ನನ್ಗೆ ಅನಿಸ್ತಾ ಇರುತ್ತೆ. ದೇವರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತೀನಿ. ಅಂಡ್ ಹೆಚ್ಚಾಗಿ ನಾನು ರಾಜವೀರ್ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಈ ವೇದಿಕೆಯಲ್ಲಿ. ಯಾಕೆ ಅಂದ್ರೆ ನನಗೆ ಅವರ ಒಂದು ಹೊಟ್ಟೆಯ ಕತೆ ಸಿನಿಮಾಗೆ ಅವ್ರು ನನ್ನ ಆಯ್ಕೆ ಮಾಡ್ಲಿಲ್ಲ ಅಂತಿದ್ರೆ ನಾನು ಬಹುಶಃ ಇವತ್ತು ಇಷ್ಟೊಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ತಾ ಇದ್ದೆ. ಈ ವೇದಿಕೆಯಲ್ಲಿ ನಾನು ಕೂತಿರ್ಲಿಲ್ಲ, ನಿಮ್ಮ ಎದುರುಗಡೆ ಕೂತ್ಕೊಳ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ನಮ್ಮ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ಅಷ್ಟು ದಿಗ್ಗಜರ ಒಟ್ಟಿಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಕನ್ಸಾಗಿತ್ತು, ಕನ್ಸಾಗೆ ಉಳಿದೋಗುತ್ತೇನೋ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ಅವ್ರ ಜೊತೆ ಆಕ್ಟ್ ಮಾಡುವಂತಹ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದೆ. ನಮ್ಮ ಸಿನಿಮಾದಲ್ಲಿ ನಾವೆಲ್ಲರೂ ಎವ್ರಿ ಡೇ ತುಂಬಾ ಖುಷಿಯಿಂದ ಕೆಲಸ ಮಾಡಿದೀವಿ. ಹ್ಯಾಪಿ ಅಂದ್ರೆ ನಾವು ನಗ್ದೇ ಇರುವಂತಹ ಒಂದು ಯಾವ ಸೀನ್ ಕೂಡ ಇಲ್ಲ, ಅಷ್ಟು ಖುಷಿಯಿಂದ ಕೆಲಸ ಮಾಡಿದ್ದೀವಿ. ಅಂಡ್ ನಾವು 2 ಪ್ರೀಮಿಯರ್ ಶೋಗಳಲ್ಲಿ ನೋಡಿದ್ವಿ, ಜನರೆಲ್ಲ ಇಷ್ಟಪಡ್ತಾ ಇದ್ದಾರೆ ನಮ್ಮ ಮೂವಿಯನ್ನು, ಅವ್ರು ಕೂಡ ನಗ್ತಾ ಇದ್ದಾರೆ. ಅದನ್ನ ನೋಡಿದಾಗ ಸಾರ್ಥಕ ಅಂತ ಅನಿಸ್ತು. ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಇಂಥ ಅವಕಾಶಕ್ಕೆ. ಥ್ಯಾಂಕ್ ಯು. ಗಣೇಶ್ ಸರ್ ಅವರ ಸಿನಿಮಾಗಳು ಅದರಲ್ಲಿ ಹಾಡುಗಳು ಎಲ್ಲವೂ ಸೂಪರ್ ಹಿಟ್ ಆಗುತ್ತೆ. ಇಲ್ಲೂ ಕೂಡ ಅದನ್ನ ಆ ಟ್ರೆಂಡ್ ನ ಫಾಲೋ ಮಾಡಿದ್ರೆ. ಸೊ ಸ್ಯಾಮ್ ವೇದಿಕೆಯಲ್ಲಿದ್ದಾರೆ. ಸ್ಯಾಮ್ವೆಲ್, we want you to speak now. Your music has already spoken. We want you to speak. So ದಯವಿಟ್ಟು ಅದರಲ್ಲಿ ಮಾತನಾಡಬೇಕು. Over to you. I feel blessed sharing the stage with our dear goddess Ganesh
Devdas Cupcakes and Long Sister and everyone. My responsibility was to do songs and backgrounds for this film. And I hope I met your expectations. And I thank you all for the warm welcome. I come from Kerala, and this is my second Tulu film. So I'm very happy. I'm very happy for the response. I'm very happy for the film. We have 4 songs, 2 love songs. And I'm very proud to introduce Shilpa ma'am as a playback singer. I'm very fortunate for that. ಪಿಕ್ಚರ್ ಸಿನಿಮಾ ಇದೆ ಅಂಡ್ ತುಳುವಲ್ಲಿ ದಕ್ಷಿಣ ಕನ್ನಡ ಹಾಗೆ ನಾವು ಉಡುಪಿ ಜಿಲ್ಲೆಯವರು ಅಪ್ ಟು ಕುಂದಾಪುರದವರೆಗೆ ಈ ಸಿನಿಮಾವನ್ನ ತುಳುವಲ್ಲಿ ನೋಡಬಹುದಾಗಿದೆ. ತುಳುವಿನ ವಿತರಕರು ಸ್ಟೇಜ್ ಮೇಲಿದ್ದಾರೆ. ಸಚಿನ್ ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಚಿನ್ AS. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ತಾವು ಕೂಡ ಒಂದೆರಡು ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೇಳಿದ್ರು. ತುಳುಟೆ ಪಾತ್ರೆ ನಾನು ಸ್ವಲ್ಪ ಜಾಸ್ತಿ ತುಳುವಲ್ಲಿ ಕಂಫರ್ಟೇಬಲ್ ಇದ್ದೀನಿ ಸರ್. ಈಗ ಎಲ್ಲರೂ ಹೇಳಿದಾಗೇನೆ ಗೋಲ್ಡನ್ ಮೂವ್ಸ್ ಬ್ಯಾನರ್ ಬಂದ ನಂತರ ಒಂದು ಆರ್ಟಿಸ್ಟ್ ಅವರವರ ಒಪಿನಿಯನ್ ಕೊಟ್ಟರು, ಟೆಕ್ನಿಷಿಯನ್ಸ್ ಅವರ ಒಪಿನಿಯನ್ ಕೊಟ್ಟರು. ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಥವಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಗೋಲ್ಡನ್ ಮೂವೀಸ್ ತುಳು ಇಂಡಸ್ಟ್ರಿಗೆ ಎಂಟು ಆರ್ತೆ ಪಡ್ದು ದಯಮಾಡ ತುಳುతో ಒಂಜಿ ಮಾರ್ಕೆಟ್ ಎಂಗ್ಲಿಗೆ ಮಲ್ಲ ಆವುಡು ಅದು ಮಲ್ಲ ಮನ್ಪೋಡು ಅದು ಮಲ್ಲ ಉಂಡು ತೋಡು ಅಂದಾಗ ಎಂಗ್ಲಿಗೆ ಇಂಚಿನ ಕೊಲಾಬ್ರೇಷನ್ಸ್ ಮಸ್ತ್ ಹೆಲ್ಪ್ ಮಾಡ್ಬೋದು. ಮ್ಯಾಮ್ ಬರ್ತಿಲೆಕ್ಕನೆ ಜಾತಿ ವಿಷಯ ಮುನ್ಪದ ಮಾರ್ಕೆಟ್ ಆದ ಒಂದು ರೋಜ್ ಆನರ್ ವರ್ಕ್ ಆಗೋದು ನೆತ್ತ ಬಗ್ಗೆ ಮಸ್ತ್ ಸ್ಟಡಿ ಮಾಡ್ತದೆ ಮಾರ್ಕೆಟ್ ಬೈದೇರಿ ಫಸ್ಟ್ ಮೀಟಿಂಗ್ ಒಟ್ಟಿಗೆ ಕೂಡ ಒಂದು ಜಾತ್ ಮುಲ್ಪ ಓ ಮೂವೀಸ್ ಬಿಸ್ನೆಸ್ ಮಂದಿದೆ ದಾದ ಮಂದಿದೆ ಜಾತ್ ನಾಲೆಜ್ ಮತ್ತೊಂದು ಬೈದೇರಿ ಒಂದು ಜಾತ್ ಅಕ್ಕಿನ ಕನೆಕ್ಷನ್ಸ್ ಆಗೋದು ಮೇ ಬಿ ಆನಂದ್ ಆಡಿಯೋಗೂ ಸಾಂಗ್ಸ್ ಕೊಡ್ತಿರತ್ತೆ ಬೇರೆ ಪ್ಲಾಟ್ಫಾರ್ಮ್ಸ್ ಆಗುತ್ತೆ ನೆತ್ತ ಬಗ್ಗೆ ಪೂರ ಡಿಸ್ಕಷನ್ಸ್ ಆಗೋದು ಒಂದು ಪೂರ ಒಂಜಿ ಹೊಸ ಮಾರ್ಕೆಟ್ ತುಳು ಇಂಡಸ್ಟ್ರಿ ಒಂದು ಹೊಸ ಮಾರ್ಕೆಟ್ ಎಂಟ್ರೆಲ್ಲ ಕಲ್ಪೆರೆ ತಿಕ್ಕೊಂಡು ಪನ್ನೋಲಿ ಯಾಕಂದ್ರೆ ಹೊಸ ಪ್ರೊಡ್ಯೂಸರ್ಸ್ ಸಮಯಪದ ತುಳುದಾದ ಪಂಪ ಹೊಸ ಪ್ರೊಡ್ಯೂಸರ್ಸ್ ಬರ್ಪೇರಿ ಇನ್ವೆಸ್ಟ್ಮೆಂಟ್ ಮಂಪೇರಿ ಬಟ್ ಅಲ್ಲಿ ಗೊತ್ತು ಪೂಜಿ ಯೂಶಲಿ ಓನ್ ಪ್ರೊವಿಷನ್ ಒಂದು OTT ದಾದ ಒಂದು ಪೂರ ಗೊತ್ತು ಪೂಜಿ. ಸೊ ಈ ಒಂಜಿ ವಿಷಯ ಕನ್ಸಿಡರೇಷನ್ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ಗೋಲ್ಡನ್ ಮೂವೀಸ್ ಇಲ್ಲಿ ತುಳು ಇಂಡಸ್ಟ್ರಿ ಎಂಟರ್ ಆಗ್ತಾರೆ. ಅಲ್ಲಿ ಅಮರಾವತಿ ಬಂದ್ಲೆಕ್ಕ ಒಂದು 50 ಸೆಂಟರ್ ಕನ್ನಡ ಅದೇ ರೀತಿ ತುಳು ಟು 18 ಸೆಂಟರ್ಸ್ ರಿಲೀಸ್ ಆಗ್ಕೊಂಡು ಓವರ್ 70-80 ಶೋಸ್ ಮಟ್ಟ ತುಳು ಟು ಇನಿಷಿಯಲ್ ಸ್ಟೇಜ್ ಇಟ್ಕೊಂಡು ಸೊ ಇದು ಶೋಸ್ ಕ್ಯಾರಿ ಆನ್ ಅಂದಾಗ ಅಲ್ಪ ರೆವೆನ್ಯೂ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ಬೋದು. ಅವು ಬಾರಿ ಅಗತ್ಯ ಉಂಟು. ಜನ ವ್ಯಾಪಾರ ಬಂದು ತುಳು ಇಂಡಸ್ಟ್ರಿ ಬರ್ಪಡಿಗೆ ದಾಲ ಬರ್ಪುಜಿ ಇದೇ ಟಾಕ್ಸ್ ಜಾಸ್ತಿ ಬಂದು ಸೊ ಎಡ್ಡೆ ರೀತಿಯ ಬೆಳವಣಿಗೆ ಆ ಒಂದು ಈ ಸಿನಿಮಾ ಒಂಜಿ ಎಡ್ಡೆ ಕಾಮಿಡಿ ಪ್ಯಾಟರ್ನ್ ಮ್ಯಾಮ್ ಒಂಜಿ ಬೇಸಿಕ್ ಲೈನ್ ದಾದೊಂಡು ತುಳುತ ಕಾಮಿಡಿ ಪಂಪನ ಒಂಜಿ ಬೇಸಿಕ್ ಲೈನ್ ದಾದೊಂಡು ಅವೇನ್ ಪಿಕ್ ಮಂದಿರು ಹೆಂಗ್ ಗೊತ್ತಿತ್ತು ಸರ್ಲ ಸ್ಕ್ರಿಪ್ಟ್ ಸುಮಾರು ಇನ್ವಾಲ್ವ್ ಆಗ್ತಿರು. ಇವನ್ ಗಣೇಶ್ ಸರ್ ಸ್ಕ್ರಿಪ್ಟ್ ಇನ್ವಾಲ್ವ್ ಆದ್ರೆ ರೈತ ಇನಿಷಿಯೇಟಿವ್ ಒಂದು ಒಂದಾದ ಕರೆಕ್ಷನ್ಸ್ ಅದು ಪೂರ ಮಸ್ತ್ ಇನ್ವಾಲ್ವ್ಮೆಂಟ್ ತೋರ್ಸಾಗ್ತಿದೆ. ಸೊ ಮಸ್ತ್ ಖುಷಿ ಆಗೋದು ಎಂತ ವಿಷಯದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಳು ಇಂಡಸ್ಟ್ರಿಗೆ ನೀವು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ಖುಷಿ ಆಗ್ತದೆ. ನಿನ್ನೆ ತಾನೇ ಪುತ್ತೂರಿನಿಂದ ಮುಗಿಸಿದ್ದೀವಿ. ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು, ಜನರು ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಅರ್ಥ ಹಾಕೊಂಡು ಮಾರಾಯ ತುಳು ನಿಘಂಟು ಇಲ್ಲ. ಎಸ್. ಸೊ ಈ ಸಿನಿಮಾ ಸಚಿನ್ ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ನಮ್ಮ ದಕ್ಷಿಣ ಕನ್ನಡ ಅಂಚನೆ ಉಡುಪಿ ಜಿಲ್ಲೆಗೆ ವಿತರಕರಾದಲ್ಲಿ ಅಂಚನೆ ಮುನೇಂದ್ರ ಸರ್ ಫಿಲ್ಮ್ಸ್ ಕರ್ನಾಟಕ ರಾಜ್ಯದ ಬೇರೆ ಭಾಗಗಳ ಡಿಸ್ಟ್ರಿಬ್ಯೂಟರ್. ಸೊ ಇತ್ತೆ ಸದ್ಯಕ್ಕೆ ಈದ್ ಪುರ್ತು ನಮ್ಮ ಕಾತ್ ಕುದಿನ ಚಿತ್ರ ಮೂಮೆಂಟ್. ಸೊ ಅಡೆ ಬರ್ಗ ಐ ಸ್ಟಾರ್ಟ್ ವಿತ್ ದಟ್. ನಾನು ಆಗ್ಲೇ ಹೇಳಿದ ಹಾಗೆ 1971ರಲ್ಲಿ ಸಿನಿಮಾ ಶುರುವಾಯಿತು ತುಳುವಲ್ಲಿ. ಅದಕ್ಕಿಂತ ಮುಂಚೆ ನಾಟಕ ರಂಗ ಬಹಳ ಕೊಡುಗೆಗಳನ್ನ ಕೊಡ್ತಿದೆ, ಇಲ್ಲಿಗೂ ಇವತ್ತಿಗೂ ಕೊಡ್ತಾ ಇದೆ ಕೊಡುಗೆಗಳನ್ನ. ಆದ್ರೆ ಈ ಸಿನಿಮಾ ರಂಗದ ಒಂದು 50 ವರ್ಷ ಕಂಪ್ಲೀಟ್ ಆಯ್ತು, ಸುವರ್ಣ ಸಂಭ್ರಮವನ್ನ ಮಾಡಿದ್ವಿ. ಐ ಥಿಂಕ್ ಅದಾದ್ಮೇಲೆ ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಸಿನಿಮಾಗಳು ಬರ್ತಾ ಇರುವಂತಹ ಒಂದು ಹಂತದಲ್ಲೇ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೋಲ್ಡನ್ ಮೂವೀಸ್ ಅನ್ನುವಂತಹ ಬ್ಯಾನರ್ ತುಳು ಸಿನಿಮಾ ರಂಗಕ್ಕೆ ಬರುತ್ತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರೆಸೆಂಟ್ಸ್ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ನಾವು ಎಲ್ಲರೂ ಕೂಡ ಹೇಳ್ಕೊಳ್ತೀವಿ, ಬಹಳ ಪ್ರೀತಿಯಿಂದ ಹೇಳ್ಕೊಳ್ತೀವಿ. ಸರ್ ಇಲ್ಲಿ ಬಂದೊಂದು ಅವರು ಕೂಡ ಈ ಸಿನಿಮಾ ರಂಗದ ಮೇಲೆ ದೃಷ್ಟಿಯನ್ನ ಇಟ್ಟಿದ್ದಾರೆ ಅನ್ನೋದು. ಸೊ ಅಲ್ಲಿಂದ ಸಿನಿಮಾ ಶುರುವಾಗಿ ಸಿನಿಮಾದಲ್ಲಿರುವಂತಹ ಕಲಾವಿದರು ಬಹುಶಃ ಎಲ್ಲ ತುಳು ಸಿನಿಮಾ ದಿಗ್ಗಜರು ಜೊತೆಗೆ ಒಂದು ಸಿನಿಮಾದಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ನಾವು ನೋಡ್ಬೋದು ಅಂತಾದ್ರೆ ಅದಕ್ಕೆ ಒಂದು ಫಿಲ್ಮ್ ಅದು ಆಫ್ಕೋರ್ಸ್ ಪಿಕ್ಚರ್ ಆಗಿರುತ್ತೆ, ಅದರ ಪೋಸ್ಟರೇ ಹೇಳ್ತಾ ಇದೆ. ಸೊ ಅದೆಲ್ಲವೂ ಇದೆ.
ಇಷ್ಟೆಲ್ಲ ಇದ್ದ ಮೇಲೆ ತುಳು ಸಿನಿಮಾದ ರಂಗದ ಮೇಲೆ ಬೇರೆಯವರ ಒಂದು ದೃಷ್ಟಿ ಬೀಳಬೇಕು ಅಂತ ಆದ್ರೆ ಐ ಥಿಂಕ್ ದಟ್ ಇಸ್ ಬಿಕಾಸ್ ಗೋಲ್ಡನ್ ಮೂವೀಸ್ ಇಸ್ ಹಿಯರ್, ಬಿಕಾಸ್ ದೇ ಆರ್ ಹಿಯರ್. ತುಂಬಾ ಜನ ಇಲ್ಲಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಆಫ್ಟರ್ ದಟ್ ಸಂತೋಷ್ ರೈ ಪಾತಾಜಿ ಸರ್ ಇದಕ್ಕೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋ ಸಿನಿಮಾಗಳನ್ನ ನೋಡಿದ್ರೆ ನಮಗೆ ಬಹಳ ಬೆರಗಾಗುತ್ತೆ. ಚಂದ್ರಶೇಖರ್ ಸರ್ ಇದರಲ್ಲಿ ಜೊತೆಗಿದ್ದಾರೆ. ಅಂಡ್ ಜೆಸ್ಸಿ ಗಿಫ್ಟ್ ಸರ್ ಅನ್ನಂತ ಒಂದು ಮೇರು ಗಾಯಕರು ತುಳುವಲ್ ಹಾಡನ್ನ ಹಾಡ್ತಾರೆ. ಜಸ್ಕರಣ್ ಸಿಂಗ್ ಇದರಲ್ಲಿ ಹಾಡನ್ನ ಹಾಡ್ತಾರೆ. ಅದರ ಜೊತೆಗೆ ಶಿಲ್ಪಾ ಮ್ಯಾಮ್ ಕೂಡ ಒಂದು ಸ್ಪೆಷಲ್ ಸಾಂಗ್ ಅನ್ನ ನಮಗೋಸ್ಕರ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಅಂಡ್ ಇಲ್ಲಿ ಇನ್ನು ಮುಂದಕ್ಕೆ ಇದು ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ. ಬಹಳಷ್ಟು ಜನ ಈಗ ಎಲ್ಲರೂ ತುಳು ಪಿಕ್ಚರ್ ಅನ್ನೋದ್ರ ಮೇಲೆ ಗಮನವನ್ನು ಇಟ್ಟಿದ್ದಾರೆ. ಸೊ ಐ ಥಿಂಕ್ ವಿ ನೀಡ್ ಟು ಥ್ಯಾಂಕ್ ಶಿಲ್ಪಾ ಗಣೇಶ್ ಮ್ಯಾಮ್. ಸರ್ ಹೇಳಿದ್ರು ತುಳು ಕೊಂದಂತೆ ಬರ್ಕೊಂಡು ಅಂಚೆ ಆ ತುಳು ಪಾತ್ರರೆಲ್ಲ ಆ ತುಳು ಸಿನಿಮಾದ ಒಂದು ಭಾಗ ಆಯರ್ಲ ಅಂಚನೆ ಇಡಕ್ಕೆ ಬರಲ್ಲ ಕಾರಣ ಮ್ಯಾಮ್. ಸೊ ಅರೆಗೆ ಥ್ಯಾಂಕ್ಸ್ ಬರೋದು ಈ ಸಿನಿಮಾದ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಮೇಡಮ್ ಅವರಿಗೆ ನಾನು ಮೈಕ್ನ ಕೊಡ್ತಾ ಇದ್ದೀನಿ. ಸೊ ಈ ಸಿನಿಮಾದ ಬಗ್ಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾತಾಡಿದೆ ನವಡಾಂಜಿನ ಸೊಲ್ಮೇಲೆ 1.5 ವರ್ಷದ ಹಿಂದೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಅಂತ ಶುರುವಾಯಿತು. ಈ ಶುಕ್ರವಾರ ರಿಲೀಸ್ ಡೇಟ್ ಇದೆ ನನ್ನ ಸಿನಿಮಾ. ಆ ಇಡೀ ಜರ್ನಿ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದ್ರೆ ಎಂದಿನ ಐ ಥಿಂಕ್ ನಾನು ಮಿಕ್ಸ್ ಮಾಡಿ ಮಾತಾಡ್ತೀನಿ ತುಳು ಮತ್ತೆ ಕನ್ನಡದಲ್ಲಿ. ಎಂದಿನ ಈತ ಮಾಡ್ತಾ ಒಂಜಿ ಈತ ಶೋಕದ ಈತ ಒಂಜಿ ಪೊರ್ಲುದ ವೆಲ್ಕಮಿಂಗ್ ತಿಕ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತೀನ ಒಂಜಿ ಟೈಮ್ ಹಿಡ್ದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಬಂದು ಸ್ಟಾರ್ಟ್ ಮಾಡ್ತೀನಿ. ಚಿಕ್ಕದಾಗ ಆಗುತ್ತೆ ಹಿಂಗೆ ಒಂದು ತುಳು ಮಾರ್ಕೆಟಿಂಗ್ ನಮ್ಗೆ ಯಾವ ತರದ ಸಬ್ಜೆಕ್ಟ್ ಬೇಕು. ಇಲ್ಲಿ ಜನ ಇಷ್ಟ ಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್. ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ದು ಪುತ್ತೂರು ಮತ್ತೆ ಮನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನಾನು ಎಷ್ಟು ಅದೇ ನಾನು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಜನ ನಗ್ತಿರೋದು, ಖುಷಿ ಪಡ್ತಿರೋದು ನನ್ಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನ್ಸಿಟ್ಕೊಂಡು ಬಂದು ನೆನ್ನೆ ಅಂತೂ ನನ್ಸಾಗೋದು ಆ ಕನ್ಸು ನಂದು. ಇಂಚ ಓಕೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಾಡ್ಬೇಕಂತಂದು ಆರ್ಟಿಸ್ಟ್ ಇರ್ತಾರೆ ಅವೆಲ್ಲ ಸರ್ ಇವಾಲ ತಮಾಷೆ ಬಂದು ಸರ್ ಕಾರ್ಖಾನೆ ಬಿಟ್ಟ ನೋಡಿ ಅಂತ ಸತ್ಯಗೂ ಹಾಗೆ ಆಗ್ತಾ ಇತ್ತು ನಮ್ಗೆ. ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ 20 ಗಾಡಿಗಳು ನಿಂತಿರ್ತಿತ್ತು. ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಳಿ ಬರ್ತದೆ. ಆ ತರನೇ ಇರ್ತಿತ್ತು ನಮ್ ಸೆಟ್. ಥ್ಯಾಂಕ್ ಯು ಸರ್. ನನ್ಗೆ ನಾನು ಇಲ್ಲಿ ಪಿಕ್ಚರ್ ಅಂತ ಮುಗಿಸಿದ್ಮೇಲೆ ಅದ್ರ ಪ್ರಚಾರ ಒಂದು ದೊಡ್ಡ ಭಾಗ. ನಾನು ಇಲ್ಲಿ ಬಂದಾಗ ಹೇಗಪ್ಪ ಇಲ್ಲಿ ಯಾವ ರೀತಿ ನಾನು ಪ್ರಚಾರ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದ್ದಾರೆ, ಯಾರು ಬರ್ತಾರೆ, ಹೇಗೆ ಅಂತ ಹೇಳ್ಬಿಟ್ಟು ಆ ಒಂದು ವಿಷಯದಲ್ಲೂ ಕೂಡ ನನ್ಗೊಂದು ಸಿಕ್ಕಿರೋ ಸಪೋರ್ಟ್ ಕಾಪಿಕರ್ ಸರ್ ಆಗ್ಲಿ, ವಾಮಂಜೂರ್ ಸರ್ ಆಗ್ಲಿ, ಪುಷ್ಪರಾಜ್ ಸರ್ ಆಗ್ಲಿ, ಪ್ರತಿಯೊಬ್ರು ಬಂದ್ಬಿಟ್ಟು ನನಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ನಿಮ್ಗೆ ಎಲ್ಲಿ ಹೋಗ್ಬೇಕು, ನಾವು ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲ ಊರ್ ಕಡೆ ಎಲ್ಲ ಬೆಳಿಗ್ಗಿಂದ ಸಂಜೆ ತನಕ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು, ದುಡಿತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಸ್ಟೇಜ್ ಬೇಕಿರಿ ಬರೋಡೆ ವಾಮಂಜೂರ್ ಸರ್ ಥ್ಯಾಂಕ್ ಯು ಮಸ್ತ್ ಪಂಡ ನಾನು ಎಕ್ಸ್ಪೆಕ್ಟ್ ಮಲ್ತಿಜಿ ಈತೆ ಸಪೋರ್ಟ್ ಮಾಡ್ತಾರೆ ಬಂದು ಬೊಕ್ಕ ನಿತ್ಯ ಆಫ್ ಕೋರ್ಸ್ ಒಂದು ಹೀರೋ ಆಗಿ ಜಸ್ಟ್ ಹೀರೋ ಆಗಿ ಇತ್ತೀಚೆಗೆ ಮಾತ ಕೆಲಸ ಮಲ್ಕೊಂಡಿರ್ತಾರೆ. ಯಾನಲ್ಪ ಬ್ಯಾಂಗ್ಳೂರ್ ಕೂಲೊಂದು ಹೋದ್ರೆ ಎಲ್ಲ ಇತ್ತೀಚೆಗೆ ಬಂದು ನಿತ್ಯ ನಮ್ಮಿಂದ ಮಾತ ಪ್ರೆಷರ್ ಮಾಡೋದಿತ್ತೆ. ಅವು ಮತ್ತೆ ಎಡಿಟಿಂಗ್ ಒಂದು ಶೂಟಿಂಗ್ ಟೈಮ್ ಅಷ್ಟೇ ಲೊಕೇಶನ್ ಅವಳು ಬೇರೆ ಮಾತ ಇಂಗ್ಲಿಂದ ಅರೇಂಜ್ಮೆಂಟ್ಸ್ ಮಾತೆಲ್ಲ ವಿಷಯ ಅರೇಂಜ್ಮೆಂಟ್ ಮಾತ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೇವೆ. ಅದನ್ನ ಪಪ್ಪಲ್ ಹರಿಕೃಷ್ಣ ಬಂಟ್ವಾಳ ಸರ್ ಮಸ್ತ್ ಹೆಲ್ಪ್ ಮಾಡ್ತೇವೆ. ಪ್ರಚಾರದ ಟೈಮ್ ಮಾಡು ಮಾತ ಕಡೆಗೆ ಲೆಗನ್ ಹೋಗ್ಕೊಂಡು ಮಾತೆಲ್ಲ ಮೀಟ್ ಮಾಡ್ತಾವ ಮಸ್ತ್ ಹೆಲ್ಪ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಆಲ್ಸೋ. ಅಂಡ್ ಅಮೃತ ಪಾಪ ಸೀರಿಯಲ್ ಮಾಡ್ಕೊಡಿ ಅಥವಾ ಬ್ಯಾಂಗ್ಳೂರು ಏನ್ ಕಷ್ಟ 25 ದಿನ ತಿಂಗಳು ಸೀರಿಯಲ್ ಉಟ್ಕೊಂಡು ಅವನ್ ಮಾತಾಡ್ಬಿಟ್ಟು ಒಂದ್ ತಿಂಗಳಿಲ್ಲ ನಾನು ಇವತ್ತು ಈ ತಿಂಗಳಿಗೆ ನಾನು ಶೂಟಿಂಗ್ ಮಾಡಲ್ಲ, ನಾನು ಪಿಕ್ಚರ್ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀನಿ ಬಂದು ಆಡಿಗೋಸ್ಕರ ಬೈದೆ. ಥ್ಯಾಂಕ್ ಯು ಮಾತೇನೆ. ಅಂಡ್ ಅಫ್ಕೋರ್ಸ್ ಗಣೇಶ್ ಹಾಗೆ ಸಪೋರ್ಟ್ ಇದ್ದಂದ್ರೆ ನಾನು ಬಾದಲ ಮಾಡ್ತಾರೆ ಸಾಧ್ಯ ಇರ್ತೀವಿ. ಬಿಕಾಸ್ ನಾನು ಫಸ್ಟ್ ಆಡಿದ್ದು ಕರ್ನಾಟಕ ಐ ವಾಂಟ್ ಟು ದಿಸ್ ತುಳು ಸಿನಿಮಾ ಬಂದು ನಿಮಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗೆ ಇಷ್ಟ ಇದೆ ಹೋಗಿ ಮಾಡು ಬಂದಿರ್ತೇನೆ ಅಂತ ಅಲ್ಕಡ್ ಜಸ್ಟ್ ನನ್ನ ಕಡಬುನದ್ದು
ಎವ್ರಿ ಮೊಮೆಂಟ್ ಹೆಂಗ್ ಸಪೋರ್ಟ್ ಮಾಡ್ತಾರೆ. ಸ್ಕ್ರಿಪ್ಟ್ ಅವಳು ಸಂದೀಪ್ ಸ್ಕ್ರಿಪ್ಟ್ ಅದೊಂದು 5 ದಿನ ಬಗ ಒಂದು 4 ದಿನ ಮಾತ್ರ ಕರೆಕ್ಷನ್ಸ್. ಇನ್ನಿದಾದ ತೋಜೊಂದು ನಿಂತೆ ಸಿನಿಮಾ it is, I can give 80% credit to him Panoli, and the director of course is definitely a major part. But Mata editing editing major, I think I would give credit to, I mean, our details and changes, the reshoot is definitely the reason. Are involved either one in ಈ ಬೋಂದುಲ ಸಿನಿಮಾ ಮಲ್ಪರೆ ಪಿಕ್ಚರ್ ಎಂದುಂಡ ಗೊತ್ತಿಚ್ಚೆ ಬಟ್ ಏರೆಗ್ಲ ಬೇಜಾರ್ ಮಾಡ್ಕೊಡ್ಸಿ ಓ ಆರ್ಟಿಸ್ಟ್ ಗಳ ಒಂದು ಬೇಜಾರ್ ಹಾಕುವಾಗ ಮಂದು ಬರೋದು ಗೋಲ್ಡನ್ ಮೂವೀಸ್ ಪಂಡ ಸಂಸ್ಥೆ ಒಂದು ಉದಾಹರಣೆ ಮಾತೆಲ್ಲ ಒಂದು ಶೋ ಕೂಡ ಒಂದು ಕೊಂಡು ಮಾತೆಲ್ಲ ಶೋ ಕೂಡ ಟ್ರೀಟ್ ಮಾಡಿದ್ರೆ ಬರೋದು ಅವು ಇಂಪಾರ್ಟೆಂಟ್ ಆಗ್ತದೆ. ಸೊ ದಟ್ ಅದನ್ನ ಇಟ್ಕೊಂಡು ಎಲ್ಲಾರು ಪ್ರೀತಿಯಲ್ಲಿ ನೋಡ್ಕೊ, ಯಾರಿಗೂ ಬೇಜಾರಾಗ್ತಿದ್ದಂಗೆ ನೋಡ್ಕೋ ನೀನು ಅಂತ ಹೇಳ್ಬಿಟ್ರೆ ಆ ಹೆಸರು ಉಳಿಸ್ಕೊಂಡು ಬಾ ಬೆಂಗಳೂರಿಗೆ ನೀನು ಅಂತ ಹೇಳಿದ್ರು ನನಗೆ. ಅದನ್ನೆಲ್ಲ ನಾನು ಆ ಮಟ್ಟವನ್ನ ರೀಚ್ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಸರ್. ಅದು ಶುರು ಮಾಡ್ತಾನೆ ನೋಡಿ, ನಾನು ಶುರು ಮಾಡಿದ್ರು. ಸೊ ಇದೇ ಬರ್ತೀವಿ ಪ್ರಚಾರ ಸ್ಟಾರ್ಟ್ ಅಂಡ್ ಟೀಮ್ ಬಂದಿಯಲ್ಲ ಇಲ್ಲ ನೀವು ಟೀಮ್ ಬಂದಿಯೇ ಬೊಕ್ಕ ಸಚಿನ್ ಬರ್ತೆ ಸಚಿನ್ ಪ್ರಜ್ವಲ್ ಕಟಿಂಗ್ ಮಾತೆಲ್ಲ ಒಟ್ಟಿಗೆ ಸೇರಿ ಈಗ ಮಾತ್ರ ಎವ್ರಿ ಡೇ ಡಿಸ್ಕಷನ್ ಮಾತ್ರ ಶುರು ಮಾಡ್ತಾರೆ. ಮಲ್ತ ಒಂದೊಂದು ಟೀಮ್ ಮಲ 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 ಟೀಮ್ ಅವತ್ತೇ ಫೋನ್ ಬೇಕು ಪಂಡ ಈ ಒಂದು ಸಪೋರ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರಿ ಯಂಗ್ ಟೀಮ್ ಕೇಮ್ ವಿತ್ ಮೀ ಮಾತಾ ಈಚೆ ನಾ ಮಂಚ ಮಾಡ್ಕೋಬೇಕು ಈಚೆ ಮಾಡ್ಕೋಬೇಕಂದ್ರೆ ಸಚಿನ್ ಪಾಪ ಡಿಸ್ಟ್ರಿಬ್ಯೂಟರ್ ಅಂತ ನಾವು ಇಸ್ ಬಿಕಮ್ ಲೈಕ್ ಇಲ್ಲದ ಲೈಕ್ ಹೌಸ್ ಬಾಯ್ ಟು ಬಿ ಲೈಕ್ ಸಪೋರ್ಟಿಂಗ್ ಮೀ ಮಾತಾಡ್ಲಾರೆ ನಾ ಹೌ ಮಾಡ್ಕೋಬೇಕಂತ ಬಟ್ that support, yeah, I don't know ಈ ಪಿಕ್ಚರ್ ಏನು ಲೈಕ್ ಬಟ್ ಕೋಡೆದ ಒಂದು ರೆಸ್ಪಾನ್ಸ್ ದೂರು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಂದು ಭಾರಿ ಖುಷಿ ಆಗ್ತಿದ್ದು ಕೋಡೆದ ರೆಸ್ಪಾನ್ಸ್ ದೂರು ಐ ಆಮ್ ವೆರಿ ಕಾನ್ಫಿಡೆಂಟ್ ಇದೆ. ಕೋಡೆ ರಾತ್ರಿ ಆಗ್ಬೇಕು ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್. ಮಸ್ತ್ ಮೆಸೇಜಸ್ ಮಾತ್ರ ಬರ್ತೀನಿ ಹೇಳ್ತೀವಿ ಭಾರಿ ಲೈಕ್ ಒಂದು ಫಿಲ್ಮ್ ಬಂದು ಬಟ್ ಆ ಒಂದು ಪ್ರೀತಿ ಸಿಕ್ಕಿದೆ ಅದೇನ್ಲೆ ಮೂರು ಬರ್ತಿ ಬೋಕ ಐ ಗೆಟ್ ಸಮ್ ಟೈಮ್ಸ್ ಎಮೋಷನಲ್ ಆಲ್ಸೋ ಅಬೌಟ್ ಇಟ್. ಓಕೆ ಇಂಟರ್ನ ಬ್ಯಾಂಗಲ್ ಸ್ಟುಡಿಯೋ ಪ್ರಜ್ವಲ್ ಪಾಸ್ ಬಂದು 6 ಲಕ್ಷ ಇಂಟರ್ನ ದ್ವಾಪರ ಸಾಂಗ್ ಬಂದಿರ್ತಾರೆ. ಅದು ಲಿರಿಕಲ್ ವಿಡಿಯೋ ಮಾತ್ರ ಬರ್ತಿದ್ದಾರೆ. ಈಗ ಎಡ್ಡೆ ಒಂದು ಸ್ಟುಡಿಯೋ ಒಂದು ಬ್ಯಾಂಗ್ಳೂರ್ ಬಂಡೆಲ್ಲ ಹೆಂಗ್ ಗೊತ್ತಿರ್ತೀವಿ ಅವಾಯ್ಬೇಕು ಇಂಟರ್ನ ಕಾಶ್ಮೀರ್ ಸಾಂಗ್ ಮಾತ್ರ ನಾನು ಅಲ್ಪನೆ ಮಲ್ಪಾದಿನಿ ಲಿರಿಕಲ್ ವಿಡಿಯೋ ಮಾತ್ರ ಅದನ್ನೆಲ್ಲ ಸಪೋರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ఒక ಕಾಶ್ಮೀರಿಗೆ ಹೋಗನೇ ಇಂಟರ್ನ ಮೇನ್ ಕಾರಣ ಗಣೇಶ್ ಇವಾಗ ಹೆಂಗು ಸಿನಿಮಾ ಮಾಡ್ತಿದ್ದೆ ರೆಗ್ಯುಲರ್ ಆಗಿ ನೀನು ತುಳು ಸಿನಿಮಾ ತರ ನೀನು ಏನೋ ಒಂದು ಸ್ಪೆಷಲ್ ಅಲ್ಲಿ ಗೋಲ್ಡನ್ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಪೆಷಲ್ ಕೊಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಅದೇ ಸೇಮ್ ಟೋನ್ ಆಗ್ಬಿಡುತ್ತೆ. ಕಾಶ್ಮೀರದ ಫ್ರೆಶ್ ಫೀಲಿಂಗ್ ಇರುತ್ತೆ ಬಂದು ಇಲ್ಲಿ ಮಾತಲ್ಲ ತುಂಬೋದಾಗ ಶೂಟ್ ಫೈರ್. ಸೊ ಪ್ರತಿ ಹಂತದಲ್ಲೂ ಕೂಡ ಒಂದು ಸಪೋರ್ಟ್ ನನಗೆ ಗಣೇಶ್ ಅವರಿಂದ ಇತ್ತು. ಅವ್ರು ಹೇಳ್ಬೋದಿತ್ತು ನನಗೆ ನೀನು ಕನ್ನಡ ಮಾಡ್ಕೊಂಡಿದ್ಯಲ್ಲ ಮಾಡ್ಕೊಂಡಿರಿ ಮಾರ್ಕೆಟ್ ನಮ್ಗೆ ಇದು ಬೆಟರ್ ಇದೆ ಗೊತ್ತಿದೆ ಅಂತ ಹೇಳ್ಕೊಂಡು ಒಂದು ಪಿಟಿಕ್ ಅಂದಿಲ್ಲ ಅವರು ತುಳು ಸಿನಿಮಾ ನನಗೆ ಇಷ್ಟ ಇದೆ ಹೋಗಿ ಮಾಡು ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿಗೆ ನಾನು ಈ ತರ ಸಪೋರ್ಟ್ ಇವತ್ತು ಕೂಡ ಹಿಂಗ್ ಮಾತಾಡೋತರ ಇದ್ರೆ ದಿನ ಪ್ರೆಸ್ ಬಿಟ್ ಕರಿತೀನಿ. ಹೆಂಗ್ ಗೊತ್ತಿತ್ತು ಕಾಶ್ಮೀರ್ ವಿಷಯ ಗಣೇಶ್ ಅವ್ರು ಹೆಲ್ಪ್ ಮಾಡಿದ್ರು, ತುಂಬಾನೇ ಹೆಲ್ಪ್ ಮಾಡಿದ್ರು. ಕೂಡ ನಾನು ಹೇಳಿದ ಪ್ರೆಸ್ ಮೀಟಿಗೆ ಬರ್ಬೇಕು ನೀವು, ಒಂದು ಎಲ್ಲ ಪ್ರೆಸ್ ನವ್ರನ್ನ ಮೀಟ್ ಮಾಡ್ಬೇಕು ನೀವು ಅಂತ ಹೇಳಿದಾಗ ಇಲ್ಲ ಬರ್ತೀನಿ ನಾನು ಎಲ್ಲಾರು ಮೀಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲ ಕಲಾವಿದರು ಪ್ರೆಸ್ ಅವ್ರನ್ನು ಕೂಡ ಎಲ್ಲಾರು ಮಾತಾಡಿಸ್ಬೇಕು ಅಂತ ಇದ್ದೀನಿ ಅಂತ ಪಾಪ ಬಂದ್ರು ನಮಗೋಸ್ಕರ. ಸೊ ಇದೊಂದು ನನ್ಗೆ ಒಂದು ಕಡೆಯಿಂದ ಅಂತ ಅಲ್ಲ ಎಲ್ಲಾ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ತಾ ಹೋಯ್ತು. ಅರ್ಜುನ್ ಕಾಪಿಕಡ್ ಅವ್ರನ್ನ ನಾನು ಮೆನ್ಷನ್ ಮಾಡ್ತಾ ಇರ್ಬೇಕು. ನಮ್ಮ ಸಾಂಗ್ ಅಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಒಂದು ನಿಮಿಷ ಯೋಚನೆ ಮ್ಯಾಮ್ ನಮ್ ಸಿನಿಮಾ ಅದು ನಮ್ ಮನೆ ಸಿನಿಮಾ ತರ ಅದು ಅಂತ ಹೇಳ್ಬಿಟ್ಟು ನಮ್ಗೆ ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಅರ್ಜುನ್ ಆಲ್ಸೋ. ಕಾಪಿಕಡ್ ಸರ್, ರಾಮೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಮಸ್ಟ್ ಮೆನ್ಷನ್ ಸ್ಯಾಮ್ಯುಯಲ್. ಸ್ಯಾಮ್ 4on4 ಅಂತ ಹೇಳ್ಬೋದು. ದ ಬೆಸ್ಟ್ ಮ್ಯೂಸಿಕ್, ಎಲ್ಲಾ ಸಾಂಗ್ಸ್ ಹಿಟ್ ಆಗಿದೆ ಇವತ್ತಿನ ದಿನ. ನಮ್ದು ಸಾಂಗ್ಸ್ ಗೆ ಸಿಕ್ಕಿದಂತ ರೆಸ್ಪಾನ್ಸ್ ನಮ್ಗೆ ಅಲ್ಲಿಂದ ನಮ್ಮ ಸಿನಿಮಾ ಎತ್ಕೊಂಡು ಹೋಯ್ತು.
ನನ್ ಹಾಡೋದಂದ್ರೆ ಬಹಳ ಆಸೆ ಇತ್ತು. ಗಣೇಶ ಗೊತ್ತು ಮನೇಲಿ ಕರೆಯೋಕೆ ಮಾಡಿದ್ರೆ ಮೈಕ್ ಯಾರ ಕೈಯಲ್ಲೂ ಕೊಡಲ್ಲ, ನಾವು ಕಿತ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ. ನಾನು ಒಬ್ಬನೇ ಪ್ರೇಕ್ಷಕ ಲೆಕ್ಕ ಹಾಕಿ ಯಾಕೆ ಇವಾಗ ಇಷ್ಟೊಂದು ಜನ ಪ್ರೇಕ್ಷಕರಿಲ್ಲ ಅವಾಗ ನಾನು ಹಾಡು ಕೇಳಾದ್ಮೇಲೆ. ಸೊ ಹಾಡು ಆಡ್ಬೇಕು ಅಂತ ಇದ್ದೆ. ಇವರು ಅಲ್ಲೂ ಹಾಡು ಹೇಳ್ತಿದ್ದಾಳೆ ನೋಡಿ. ಯಾಕೆ ನಂಗೆ ಯಾವಾಗ್ಲೂ ಇವ್ರು ರೇಗಿಸ್ತಾ ಇರ್ತಾರೆ. ನಿಮ್ ನಮ್ದೇ ಸಿನಿಮಾ ಹಾಡು ಬಿಡುತ್ತೀನಿ ಅಂತ ಹೇಳಿದ್ರು. ರಿಸ್ಕ್ ಬೇಡ, ರಿಸ್ಕ್ ಬೇಡ ಅಂತ. ನಮ್ ಸಿನಿಮಾದಲ್ಲೇ ಹಾಡುವಂತ ಹಾಡಿಸಿದ್ರು. ದೇವತೆಗೆ ಇಟ್ಟಾಯ್ತು ಹಾಡು, ಇಲ್ಲಾಂದ್ರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು. ಸೊ ಅದು ಒಂದೇ ನನ್ನ ಆಸೆ ಇದೆ. ಸಿನಿಮಾದಲ್ಲಿ ಹಾಡುಗಳೇ ಹಾಡಿದೆ. ಜನ ಅದನ್ನ ತುಂಬಾ ಚೆನ್ನಾಗಿ ಒಪ್ಕೊಂಡ್ರು ಕೂಡ. ಮತ್ತೆ ನಮ್ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ಯಾರು ಏನು ಯೋಚನೆ ಮಾಡಿ ನಾನು ಎಲ್ಲಾರ್ಗು ಹೇಳಿದೆ ನೋಡಿ ನಮ್ದು ತುಂಬಾ ದೊಡ್ಡ ಬಜೆಟ್ ಅಂತ ಇಲ್ಲ, ನಮ್ಗೋಸ್ಕರ ಇದನ್ನ ಮಾಡ್ಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿ ಅವರು ಒಂದು ಹಾಡು ಬರ್ತಿದ್ದಾರೆ, ಅನುಪಂಡಾರಿ ಅವರು, ಚೇತನ್ ಭರ್ಜರಿ ಅವರು ಒಂದು ಹಾಡು ಬರ್ತಿದ್ದಾರೆ. ಪ್ರತಿಯೊಬ್ರು ನಮ್ಗೊಂದು ಸಾಥ್ ಕೊಡ್ಕೊಂಡು ಹೋದ್ರು. ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂಗ್ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯ್ತು ನಂಗೆ. ಅದರಿಂದ ಎಲ್ಲೋ ಒಂದು ನನ್ಗೆ ಒಂದು ಹುಮ್ಮಸ್, ಈ ಪಿಕ್ಚರ್ ಚೆನ್ನಾಗ್ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಈ ವೇದಿಕೆ ಮೇಲೆ ಇವತ್ತು ನಮ್ಮ ಬೆಂಗಳೂರು ಡಿಸ್ಟ್ರಿಬ್ಯೂಟರ್ ಎಂಟೈರ್ ಕರ್ನಾಟಕ, ಮಂಗಳೂರು ಬಿಟ್ಟು ಮುನೇಂದ್ರ ಸರ್ ಮಾಡ್ತಾ ಇದ್ದಾರೆ. ಅವರು MP ಫಿಲ್ಮ್ಸ್ ಅವರು ಕೂಡ ಮೇಡಮ್ ಅವ್ರು ಈ ಫಿಲ್ಮ್ ಮಾಡ್ಬೇಕು, ನಾವು ಚೆನ್ನಾಗ್ ಮಾಡ್ಬೇಕು ಮೇಡಮ್, ನಿಮ್ ಕಡೆ ಸಿನಿಮಾ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ, ಇತ್ತೀಚೆಗೆ ನಮ್ ಕನ್ನಡ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಬೆಂಗಳೂರು ಕಡೆನು ಅಂತ ಹೇಳ್ಬಿಟ್ಟು ಪಾಪ ಕಾನ್ಫಿಡೆನ್ಸ್ ಅಲ್ಲಿ ಆ ಜೋಶಲ್ಲಿ ಎಷ್ಟು ಒಂದು ಪ್ರಚಾರ ಇಷ್ಟೆಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೋಸ್ಟರ್ಸ್ ಆಗ್ಲಿ ಅದು ಇದು ಎಂಟೈರ್ ಕರ್ನಾಟಕಕ್ಕೆ ತುಂಬಾ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಮುಂದೆ ಬಂದು ಈ ಪಿಕ್ಚರ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಅವರಾಗಿ ಅವ್ರು ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡಾಗ ನನ್ಗೆ ತುಂಬಾ ಖುಷಿ ಆಯ್ತು. ಅವ್ರಿಗೂ ಒಳ್ಳೇದಾಗ್ಬೇಕು, ಕನ್ನಡದಲ್ಲಿ ಸಿನಿಮಾ ಚೆನ್ನಾಗ್ ಆಗ್ಬೇಕು, ನನ್ಗೆ ತುಂಬಾ ಆಸೆ ಇದೆ. ಫಸ್ಟ್ ಟೈಮ್ ಪ್ರೊಡಕ್ಷನ್ಗೋಸ್ಕರ ಅವರು ಫಿಲ್ಮ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಕನ್ನಡದಲ್ಲಿ ಸಿನಿಮಾ ಎಂಟರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಎಲ್ಲ ಒಂದು ಹೋಪು ಈ ನಮ್ಮ ಸಿನಿಮಾನ ಕನ್ನಡದಲ್ಲಿ ಒಪ್ಕೊಳ್ತಾರೆ ಅಂತ. ನಿನ್ನೆ ಒಂದು ತುಳು ಅಲ್ಲಿ ನಾನು ರಿಯಾಕ್ಷನ್ ನೋಡಿದೆ, ಬಿದ್ದು ಚಪ್ಪಾಳೆ ಹೊಡೆದ್ಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ನೋಡಿದಾಗ ನನ್ಗೊಂದು ಕಾನ್ಫಿಡೆನ್ಸ್ ಅಂತ ಬಂತು. ಇದೇ ವೇದಿಕೆಯಲ್ಲಿ ನನಗೆ ಎಲ್ಲರಿಗೂ ಥ್ಯಾಂಕ್ ಯು ಅನುರಾಗ್, ಯು ಸಪೋರ್ಟೆಡ್ ಆಲ್ ಆಫ್ ಅಸ್. ನಾನು ಯಾವ್ದಾದ್ರು ಹೆಸರು ಬಿಟ್ಟಿದ್ದೆ ಸಾರಿ, ಬಟ್ ಮೋಹನ್ ಅವರು ಈ ಫಿಲ್ಮಿನ ಕಾರಣಕರ್ತರು. ಸೊ ಅವರಿಂದ ಈ ಸಿನಿಮಾ ಆಕ್ಚುಲಿ ಶುರುವಾಗಿದ್ದು. ನಾವು ಮೋಹನ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಬಂದಾಗ ಇಲ್ಲಿಂದ ಗೌಜಿ ನಂಬರ್ ಒಂದು ಸಿನಿಮಾ ಮಾಡಿದ್ರು ಅವರು, ಅಲ್ಲಿಂದ ಶುರುವಾಯ್ತು. ಸಂದೀಪ್ ಅವರು ಸಾರಿ ಇವತ್ತು ಬರಕ್ ಆಗಿಲ್ಲ, ಅವರು ಪ್ರೆಸ್ ಮೀಟ್, ಯಾಕಂದ್ರೆ ಸಿನಿಮಾ ಅಪ್ಲೋಡ್ ಆಗ್ತಾ ಇದೆ ಬೆಂಗಳೂರಲ್ಲಿ, ಅವ್ರು ಹೋಗ್ಬೇಕಿತ್ತು ಇವತ್ತು ಅರ್ಜೆಂಟ್. ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಿ ಇಷ್ಟಪಡ್ತೀನಿ. ಅವರು ಅಷ್ಟೇನೆ, ಮೋಹನ್ ಸಂದೀಪ್ ಇಸ್ ಅ ವೆರಿ ಗುಡ್ ರೈಟರ್ ಅಂಡ್ ಸ್ಕ್ರೀನ್ ಪ್ಲೇ ರೈಟರ್, ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ರೈಟರ್. ಅವರು ಯೋಚನೆ ಮಾಡ್ಕೊಂಡೇ ಕುತ್ಕೊಳ್ತಾನೆ, ಅವ್ರನ್ನ ಸೈಲೆಂಟ್ ಸಂದೀಪ್ ಅಂತ ಕರಿತೀವಿ. ಯೋಚನೆ ಮಾಡಿದ್ದಾರೆ, ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ ಸ್ಟೋರಿ ಅಂತ. ಬಟ್ ಹಾರ್ಡ್ ವರ್ಕಿಂಗ್ ಬಾಯ್, ತುಂಬಾ ಡೆಡಿಕೇಟೆಡ್ ಆಗಿ ಪಿಕ್ಚರ್ಗೋಸ್ಕರ ಕೆಲಸ ಮಾಡಿದ್ದಾರೆ. ಸಂತೋಷ್ ಪಾತಾಜಿ ಅವರು, ಚಂದ್ರು ಕ್ಯಾಮ್ರಾಮ್ಯಾನ್ ಅವರು, ಯಾರು ಬಿಟ್ಟಿಲ್ಲ ಅಂತ ಅನ್ಕೊಂಡಿದ್ದೀನಿ, ಬಿಟ್ಟಿದ್ರೆ ಆನಂದ್ ಆಡಿ ಅವರು, ಅವರು ನಮ್ಗೆ ಕೊಟ್ಟಿರುವಂತ ಒಂದು ಸಪೋರ್ಟ್ ಇದೆ ಅಲ್ಲ, ತುಳು ಸಿನಿಮಾಗೆ ಇಲ್ಲಿವರೆಗೂ ಅಂತ ಒಂದು ಪ್ರೈಸ್ಗೆ ಕೊಡ್ತಿದ್ದವರು ನಾವು ಫಸ್ಟ್ ಟೈಮ್ ಆ ಮಾರ್ಕೆಟ್ ನ ಓಪನ್ ಮಾಡಿದ್ವಿ. ಅದನ್ನ ನಾನು ಹೆಮ್ಮೆಯಿಂದ ಈ ವೇದಿಕೆ ಮೇಲೆ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ನಾನು ಬೆಂಚ್ ಮಾರ್ಕ್ ನ ರೀಚ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮುಂದೆ ಬೇರೆಲ್ಲ ತುಳು ಸಿನಿಮಾಗಳಿಗೂ ಒಂದು ದೊಡ್ಡ ಮೊತ್ತವನ್ನು ಸಿಗ್ತಾ ಬೆಳೀತಾ ಹೋಗ್ಲಿ ನಮ್ಮ ತುಳು ಸಿನಿಮಾ ಅಂತ ನಾನು ಆಸೆ ಪಡ್ತೀನಿ. ಮುನೇಂದ್ರ ಸರ್, ನೀವು ಕೂಡ ಈ ಕಡೆ ಭಾಗದ ಸಿನಿಮಾ ಅಂತ ಅಂದಾಗ ಬೆಂಗಳೂರಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಈ ವೇದಿಕೆ ಮೇಲೆ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ ನಿಮ್ಗೆ. ಯಾಕಂದ್ರೆ ನಮ್ಮ ತುಳು ಸಿನಿಮಾ ಬೆಳಿಬೇಕು, ಚೆನ್ನಾಗ್ ಆಗ್ಬೇಕು. ನಮ್ಮ ಒಂದು ಸೀಮಿತ ಇಷ್ಟೇ ಅಲ್ಲ, ನಾವು ಚೆನ್ನಾಗ್ ಮಾಡಿದ್ರೆ ಜನ ಬಂದು ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನೀವೆಲ್ಲ ಜನರಿಗೆ ತಲುಪಿಸಿದ್ರೆ, ನಿಮ್ಮ ಮೂಲಕ ಜನರಿಗೆ ತಲುಪಿಸಿದ್ರೆ ನಾವು ಗೆದ್ದಂಗೆ. ಈ ಸಿನಿಮಾನ ಗೆಲ್ಲೋ ತರ ಮಾಡಿದ್ರೆ ನನಗೆ
ಇನ್ನೊಂದಷ್ಟು ಸಿನಿಮಾ ಮಾಡುವಂತ ಹುಮ್ಮಸ್ಸು ಬರುತ್ತೆ ಫ್ಯೂಚರ್ ಅಲ್ಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತಾ ಎಲ್ಲರಿಗೂ ನಾನು ನನ್ನ ಮನಪೂರ್ವಕವಾದ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಷ್ಟು ದೊಡ್ಡ ಒಂದು ಸಪೋರ್ಟ್ ಸಿಕ್ತು ಊರಿಗೆ ಬಂದಾಗ. ಇಷ್ಟು ಜನ ನನ್ನ ಓದಲೆಲ್ಲ ನಾನು 4 ಇಂಟರ್ವ್ಯೂಗಳೆಲ್ಲ ಮಾಡಿದೆ. ಅದಾದ್ಮೇಲೆ ಪ್ರತಿ ಕಡೆ ನಾನು ಯಾವುದೇ ಒಂದು ಮಾಲಿಗೆ ಅಂಗಡಿಗೆಲ್ಲ ಹೋದಾಗ ಅಷ್ಟು ಪ್ರೀತಿಯಿಂದ ಆ ಹಳೆ ಒಂದು ಶಿಲ್ಪಾಯಿ ಬಂದಾಗ್ಲೂ ಕೂಡ ಈ ಸತಿ ನಾನು ಬಂದಾಗ ಒಂದು ಆ ಪ್ರೀತಿ ಸಿಗ್ತಾ ಇರೋದಲ್ವಾ ನನಗೆ ನಾನು ಹೇಳಕ್ಕೂ ಸಾಧ್ಯ ಇಲ್ಲ, ಎಕ್ಸ್ಪ್ರೆಸ್ ಮಾಡಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದ್ದೀನಿ, ಅದು ಇದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಈ ಸಿನಿಮಾ ಗೆದ್ರೆ ಇನ್ನಷ್ಟು ನಮ್ಗೆ ಒಂದು ಶಕ್ತಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ತಾವು ತುಳು ಒಂದು ಸಿನಿಮಾವನ್ನ ಮಾಡಿದಿರ, ಕೊಡುಗೆಯನ್ನ ಕೊಟ್ಟಿದ್ದೀರಾ. ಸೊ ತಮಗೆ ನಾವು ಎಲ್ಲ ನಮ್ಮ ಕಲಾವಿದರ ಪರವಾಗಿ ಮಾಧ್ಯಮದ ಪರವಾಗಿ ಧನ್ಯವಾದ ತಿಳಿಸ್ತಾ 21 ಏಪ್ರಿಲ್ 2006 ಇಟ್ಸ್ ವೆರಿ ಸ್ಪೆಷಲ್ ಡೇ. ಚೆಲ್ಲಾಟ ರಿಲೀಸ್ ಆದಂತಹ ಸಮಯ. ಸೊ ಗಣೇಶ್ ಸರ್ ಆಕ್ಚುಲಿ ಚೆಲ್ಲಾಟದಿಂದ ನಗಿಸ್ತಾ ಇದ್ದಿದ್ದಲ್ಲ, ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ನಾವು ಮೈಕ್ ಇಡಬೇಕಂತಂದ್ರು ಅದೇ ಸ್ಫೂರ್ತಿ. ಟಿವಿಯಲ್ಲಿ ಬಂದು ಎಲ್ಲರನ್ನ ನಗಿಸ್ಕೊಂಡು ಎಲ್ಲರಿಗೂ ಇಷ್ಟ ಆಗಬಹುದು, ಎಲ್ಲರ ಮನಸ್ಸನ್ನ ಗೆಲ್ಬಹುದು ಅಂತ ತೋರಿಸ್ಕೊಟ್ಟು ಅಲ್ಲೇ ಹೀರೋ ಆಗಿದ್ರು. ಸೊ ಫ್ರಮ್ ಕಾಮಿಡಿ ಟೈಮ್, ಚೆಲ್ಲಾಟ, ಮುಂಗಾರು ಮಳೆ, ಅಲ್ಲಿಂದ ಹಿಡಿದು ಮೊನ್ನೆಯ ಕೃಷ್ಣನ್ ಪ್ರಣಯ ಸಖಿಯವರೆಗೆ ಒಟ್ಟು 40 ಸಿನಿಮಾಗಳು 20 ವರ್ಷಗಳಲ್ಲಿ ಹೀರೋ ಆಗಿ ಕನ್ನಡ ಸಿನಿಮಾಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿನ ಬಹಳಷ್ಟು ಅಭಿಮಾನಿಗಳು ಅವ್ರಿಗಿದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಚೆಲ್ಲಾಟ ಶೂಟಿಂಗ್ ಆಗಿದ್ದು ಮಂಗಳೂರಲ್ಲಿ. ಸೊ ಹಾಗಾಗಿ ಎಲ್ಲಾ ಜರ್ನಿಯಲ್ಲೂ ಮಂಗಳೂರು ಇತ್ತು. ಫೈನಲಿ ಮನೆಯಲ್ಲೂ ಕೂಡ ಮಂಗಳೂರಿನ ಒಂದು ದೊಡ್ಡ ಭಾಗ ಗೊತ್ತಿರ್ಲಿಲ್ಲ. ಸೊ ಇವತ್ತು ಅವರು ನಮ್ಮ ಜೊತೆಗೆ ಈ ಸಿನಿಮಾನ ತುಳು ಸಿನಿಮಾ ರಂಗಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಎಲ್ಲರ ಪರವಾಗಿ, ತುಳುವರ ಪರವಾಗಿ ನಾವು ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ತಮ್ಮನ್ನ ಅವರನ್ನ ಈ ಊರಿನ ಮಗಳು ಅಂತ ಕರೀತಾರೆ. ಹಾಗಾಗಿ ತಾವು ಮಂಗಳೂರಿನ ಅಳಿಯ, ಸೊ ಈ ಭಾಗದವರೇ ತಾವು ಕೂಡ ಮಂಗಳೂರಿನವರು ಅಂತ ಅನ್ಸ್ಕೊಂಡು ನಾವು ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ, ಪಿಕ್ಚರ್ ಸರ್ ಇಲ್ಲಿವರೆಗೂ ಪಿಕ್ಚರ್ ಬಗ್ಗೆ 1.5 ವರ್ಷದಿಂದ ನೀವು ಬಹಳ ಕೇಳಿರ್ತೀರ ಸಿನಿಮಾದ ಬಗ್ಗೆ. ಸೊ ಹಾಗಾಗಿ ಈಗ ಕೊನೆಗೆ ರಿಲೀಸ್ ಆಗ್ತಾ ಇದೆ, ನೀವು ಕೂಡ ಜೊತೆಗೆ ಸೇರ್ಕೊಳ್ತಾ ಇದ್ರೆ ಇವತ್ತು ಪ್ರೆಸ್ ಮೀಟ್, ಹಾಗೆ ಎಲ್ಲರೂ ನಿಮ್ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ಓವರ್ ಟು ಯು ಸರ್. ಮೊದಲಿಗೆ ಎಲ್ರಿಗೂ ಮಾತಾಡಿಲ್ಲ ನಮಸ್ಕಾರ. ಕೂತ್ಕೋತೀನಿ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಸಿನಿಮಾ ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಸೊ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ, ತುಳುನಾಡಿನ ಪ್ರತಿಯೊಬ್ಬ ಕಲಾ ಪ್ರೇಮಿಗಳಿಗೆ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೊದಲಿಗೆ ನನಗೂ ಮಂಗಳೂರು ಬಹಳ ಒಂದು ದೊಡ್ಡ ಸಂಬಂಧ. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ನಮ್ಮ ಜಗದೀಶ್ ಕೋಟ್ಯಾನ್ ಅವರು, ಮಂಗಳೂರವರು. ಆ ಚಿತ್ರದ ನಿರ್ದೇಶಕರು MD ಶ್ರೀಧರ್ ಅವರು, ಬ್ರಹ್ಮಾವರದವರು. ಸೊ ಹೀಗೆ ಆ ಕ್ಯಾಮ್ರಾಮನ್ ಸುವರ್ಣ ಅವರು. ಸೊ ಅವತ್ತಿಂದ ಆ ಸಂಬಂಧ ಇದೆ. ಪ್ರತಿ ಸಲ ಕಾಮಿಡಿ ಮಾಡಿದಾಗ ಇಲ್ಲೊಂದಷ್ಟು ಫಂಕ್ಷನ್ ಬರ್ತಿದೆ. ಬಂದಾಗ ನಮ್ಮ ಜಗದೀಶ್ ಅಣ್ಣ ಹೇಳೋರು, ಇಲ್ಲಿ ನಮ್ಮಲ್ಲಿ ನಾಟಕ ತುಂಬಾ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಬಹಳ ಮಾತಾಡೋರು, ಪಡಿಲವ್ರ ಬಗ್ಗೆ ಮಾತಾಡೋರು, ಬೋಲರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜು ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡ್ಬೇಕು ಅನ್ನೋ. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಬಹಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನನ್ನ ಒಳಗೆ ಚರ್ಕ್ ಚರ್ಕ್ ಅಂತಿರುತ್ತೆ. ಸರ್ ನೀವು ನನ್ಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಭಗಂತರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನ ಬರೀ ಮಾತಲ್ಲಾಗ್ಲಿ ಡೈಲಾಗ್ ಅಲ್ಲಾಗ್ಲಿ ಹೇಳಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ರಿ ಸರ್. ನಿಮ್ಮೆಲ್ಲರೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾ ಮಾಡಿರೋದು
ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬಾ ತುಂಬಾ ಧನ್ಯವಾದಗಳು. ಎಂತಹ ಸಪೋರ್ಟ್ ಮಾಡಿದಿರಿ, ಎಷ್ಟು ಒಳ್ಳೆಯ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದ್ರೂ ಕೂಡ ಬಹಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ ಏನೋ ಒಂದು ಸಾಧಿಸ್ಬೇಕು ಅನ್ನೋ ಛಲ ಇಟ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರ್ ಇಂದ ಬರ್ತಿದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಮುದ್ದಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಅಂಡ್ ಸ್ಯಾಮ್ಯೂಲ್, ನಾನು ಒಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡಿಗೆ ಮನೆಯಲ್ಲಿರೋ ಪ್ರತಿಭೆಯನ್ನ ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬಾ ಚೆನ್ನಾಗಿ ಆಡಿಸಿದ್ರಿ. ನಾನು ಶಿಲ್ಪಗೆ ಹೇಳ್ತಿದ್ದೆ, ಹಿಂಗೆ ಆಡ್ತಿದ್ದೀನಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಆಡಿದ್ರಿ. ಅದ್ರ ಜನ ಕೇಳಿರೋದು ಬರೀ ನಿಮ್ಗೆ ಒಂದು ರಾಗ, ನಾವು 10-15 ರಾಗ ಕೇಳಿದೀವಿ ಮನೆಯಲ್ಲಿ ಅಂತ. ಅಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯೂಲ್, ನೀವು ಪ್ರತಿ ಸಿನಿಮಾವು ಹಾಡಿಸ್ಬೇಕು ಅಂತ ಟ್ಯಾಲೆಂಟ್ ನನಗೆ ಒಂದೇ ಸಾಕಲ್ಲಿ. ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು ಹಾಡಿದ್ದೆ ಅದು ಕಾಶ್ಮೀರಿ ಕರ್ಕೊಂಡು ಹೋಗಿದ್ರು. ಹೊಗಳ್ತಾ ಇದ್ದಾರೋ ಏನ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ಇಲ್ಲ, ಖಂಡಿತವಾಗ್ಲೂ ಹೋಗ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಾಡಿದ್ರಿ. ಅಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಅಂಡ್ ಜಸ್ಸಿ ಗಿಫ್ಟ್ ಸರ್ ಒಂದು ಫೋನ್ ಮಾಡಿದ್ರೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಹರಿ, ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರೆ. ನಮ್ಮ ಜಸ್ಕರನ್ ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಬಹಳ ಪ್ರೀತಿಯಿಂದ ಮಾಡಿದ್ದೀವಿ. ಒಂದು ಸಿನಿಮಾ ಅಂದಮೇಲೆ, ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಸ್ಪೆಷಲಿ ಇದು ಶಿಲ್ಪರಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಬಹಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು ಕಾಪಿಗಳು. ಸೊ ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದ್ರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆಗ್ಲೇಬೇಕು, ಆಗ್ಲಿಲ್ಲ ಆತರ ಏನಿಲ್ಲ. ನನಗೆ ಭಾಷೆಯನ್ನ ಇಟ್ಕೊಂಡು ಬಿಸ್ನೆಸ್ ಮಾಡಕ್ ಬಂದಿದ್ದೀನಿ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮಿಬ್ಬರ ಮೇಲಿದ್ರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಅಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನ ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಅಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ್ಮೇಲೆ ಬಹಳ ಖುಷಿ ಆಯ್ತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಅಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ನಾನು ಬರೀ ಮೇಲ್ ವಿಚಾರಣೆ ಅಷ್ಟೇ. ಈ ಸೀನ್ ಇಲ್ಲಿ ಮಾಡೋಣ, ಇದೊಂದು 2 ಸೀನ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷನಲ್ ಸೀನ್ ಎಲ್ಲ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷನಲ್ ಇಲ್ದೇನೋ ಹೋಗ್ಬೋದು, ಬಟ್ ಒಂದು ಗೋಲ್ಡನ್ ಮೂವೀಸ್ ಗಣೇಶ್ ಪ್ರೆಸೆನ್ಸ್ ಅಂತ ಬಂದಾಗ ಒಂದ್ ಸ್ವಲ್ಪ ಎಮೋಷನ್ ಇರ್ಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಡಿಟಿಂಗು ಅಂಡ್ ಹೋಲ್ ನನ್ನ ಇಡೀ ಸ್ನೇಹಿತರು ಬಳಗ, ಚಿತ್ರತಂಡ ಅಂಡ್ ನಮ್ಮ ಆನಂದ್ ಆಡಿಯೋ, ಶ್ಯಾಮ್ ಹೇಳಿದ್ರೆ, ಶ್ಯಾಮ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಅಗ್ರಿಮೆಂಟ್ ಕಳಿಸ್ಕೊಡು. ನಾನು ಸರ್ ಕಳಿಸ್ಕೊಡ್ತೀನಿ, ತುಳು ಕನ್ನಡ ಸರ್, ತುಳು ಮತ್ತೆ ಕನ್ನಡ 2 ಕಳಿಸ್ಕೊಡ್ಬೇಕು. ಓಕೆ ಸರ್, ವಾಟ್ ಟು ಫಿಕ್ಸ್ ಸರ್, ವಾಟ್ ಟು ಫಿಕ್ಸ್ ಸರ್ ಅಂತ. ನಾನು ಯು ಫಿಕ್ಸ್ ಇಟ್ ಅಂದೆ. ಸರ್, ನೋ ಸರ್, ಐ ಲವ್ ಯು, ನನಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ನಾನು ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ನೀವು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ ಹೇಳಿದ್ರು.
ನನ್ನ ಅದೃಷ್ಟ ಬ್ಲಾಂಕ್ ಚೆಕ್ ನನ್ನ ಹತ್ರ ಬಂತು, ಪ್ರೊಡ್ಯೂಸರ್ ಹತ್ರ ಹೋಗಿಲ್ಲ. ಸೊ ಅವರ ಒಂದು ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಆನಂದ್ ಅಡಿಯೋದಾಗಿ ಅವರು ಕೂಡ ಪ್ರಮೋಟ್ ಮಾಡಿದ್ದು, ಸಾಂಗ್ಸ್ ರೀಚ್ ಮಾಡಿದ್ದು, ಆನಂದ್ ಅಡಿಯೋದು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಸಾಂಗ್ ಅಂತ ಬಂತು, ಸಾಂಗ್ ಅಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅರ್ಜುನ್ಗೆ ಫೋನ್ ಮಾಡಿದೆ. ದಟ್ ವಾಸ್ ನ್ಯೂ ಇಯರ್ ಟೈಮಲ್ಲಿ. ಅರ್ಜುನ್ ಹ್ಯಾಪಿ ನ್ಯೂ ಇಯರ್ ಅರ್ಜುನ್ ಸರ್ ಥ್ಯಾಂಕ್ ಯು ಸರ್ ಅಂದರು. ಅರ್ಜುನ್ ಅವ್ರಿಗೆ ಹೇಳಿದ್ರೆ, ಅರ್ಜುನ್ ಈ ಥರ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಒಂದು ಸಾಂಗ್ ಇದೆ, ಅಲ್ಲಿ ನೀವು ಗೆಸ್ಟ್ ಅಪಿರಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ, ಮಾಡ್ತೀರಾ ಅಂತ. ಪಾಪ ಅರ್ಜುನ್ ಸರ್ ಮಾಡ್ತೀರಾ ಅಲ್ಲ ಸರ್, ಮಾಡಿ ಅಂತ ಹೇಳಬೇಕು ಸರ್, ಎನಿ ಟೈಮ್ ಯಾವತ್ತು ಬರ್ಬೇಕು ಹೇಳಿ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳೋದು. ಸೊ ಥ್ಯಾಂಕ್ ಯು ಅರ್ಜುನ್ ನಿಮ್ಮ ಪ್ರೀತಿಗೆ. ಸೊ ಒಟ್ಟಾರೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಪ್ರೇಕ್ಷಕರಿಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗೆ ನಮ್ಮ ಸಚಿನ್, ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ನಮ್ಮ MP ಫಿಲ್ಮ್ಸ್. MP ಅಂದ್ರೆ ಮುನೇಂದ್ರ ಪಿಕ್ಚರ್ಸ್ ಅನ್ಕೊಂಡಿದ್ದೆ, ಆಮೇಲೆ ಮನೆ ಕೂತ್ಕೊಂಡು ಹೇಳಿದ್ರು ಸರ್ ಅದು ಮುನೇಂದ್ರ ಪಿಕ್ಚರ್ಸ್ ಅಲ್ಲ ಸರ್. ಏನು ಮುನಿಯವರೇ, ಮನಿ ಪವರ್ ಸರ್ ಅವರು. ಓಕೆ, ಆ ಪವರ್ ಬರಲಿ ಸರ್ ನಿಮಗೆ. ಸೊ ಅವರಾಗೆ ಬಂದು ಸರ್ ಈ ಪಿಕ್ಚರ್ ನಾನು ಮಾಡ್ತೀನಿ, ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಕೂಡ ಒಂದಷ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಎಷ್ಟು ಶೋಸ್ ಓಪನ್ ಮಾಡೋಣ, ಬರೀ ಕನ್ನಡ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ತುಳು ಕೂಡ ಒಂದಷ್ಟು ಆಗ್ತಾ ಇದ್ವಿ, ಮೇಜರ್ ಸೆಂಟರ್ಸ್ ಅಲ್ಲಿ ಅಂತ ಮಾತುಕತೆ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ಪರೋಕ್ಷವಾಗಿ ಎದುರುಗಡೆ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಅಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ, ನಮ್ಮ ಟ್ರಯಾಂಗಲ್ ಅವರು, ಹುಡುಗರು, ಕಟಿಂಗ್ ಮೀಡಿಯಾ ಅವರು, ಅದ್ರ ಜೊತೆಲಿ ನಮ್ಮ ಕನ್ನಡ ಸಿನಿಮಾ ನೋಡ್ಕೊತಾ ಇರೋ ನಮ್ಮ ಹುಡುಗ ಕಿರಣ್ ಅಂತ, ಕೆಲಸ ಎಲ್ಲ ಬಿಟ್ಟು ಪಾಪ ನನ್ನ ಜೊತೆನೆ ಇದನ್ನ ಒಂದು ವಾರದಿಂದ ಪ್ರಮೋಷನ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದಾನೆ. ಸೊ ಎಲ್ರಿಗೂ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋಲ್ ಟೆಕ್ನಿಕಲ್ ಕ್ರೂ, ನಮ್ಗೆ ಯಾರ ಪ್ರಮೋಷನ್ ಆಕ್ಟಿವಿಟೀಸ್ಗೆ ಅವರೇ ಬಂದು ನಮ್ಮ ಸಿನಿಮಾ ಅನ್ನೋ ಭಾವನೆಯಲ್ಲಿ ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಿಟ್ನಾ ಏನಾದ್ರು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಈ ಕರಾವಳಿ ರೀಜನ್ ಅವರು ಹಂಗೆ ಕೇಳಿಸ್ತಾ ಇತ್ತು. ತುಳು ಫಿಲ್ಮ್ ಸಾಮಾನ್ಯವಾಗಿ ಕೋಸ್ಟಲ್ ಬೆಲ್ಟ್ ಅವರು ಕಾಮಿಡಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ನೀವು ಅಥವಾ ಇನ್ನಿತರ ಭಾಷೆಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ಥ್ರಿಲ್ಲಿಂಗ್ ಇರ್ತದೆ, ಥ್ರಿಲ್ಲಿಂಗ್ ಮತ್ತೆ ಕಾಮಿಡಿ, ಇದು ಈ ರೊಮ್ಯಾಂಟಿಕ್ ಅಂತ ಇರ್ತದೆ. ನಿಮ್ಮ ಪ್ರಥಮ ಫಿಲ್ಮ್ ಕೂಡ ಸ್ವಲ್ಪ ರೊಮ್ಯಾಂಟಿಕ್ ಇತ್ತು. ಎರಡನೇ ಫಿಲ್ಮ್ ನಿಮ್ದು, ನಿಮ್ಮ ಪ್ರೊಡಕ್ಷನ್ ನ ಎರಡನೇ ಫಿಲ್ಮ್ 2011 ಅಲ್ಲಿ ಬಂದದ್ದು. ಏನ್ ಹೇಳಿತ್ತು ಅಂದ್ರೆ ಸ್ವಲ್ಪ ಸ್ಟೂಡೆಂಟ್ ಓರಿಯೆಂಟೆಡ್ ಇತ್ತು. ಇಲ್ಲಿಗ ನಾವು ನೋಡ್ಬೇಕು, ಈಗ ಓವರ್ ಆಗಿ ಎರಡು ಜನರನ್ನು ರೀಚ್ ಆಗ್ಬೇಕು ನೀವು, ಒಂದು ತುಳುವರನ್ನು ಮತ್ತೊಂದು ಕನ್ನಡದವರನ್ನು. ಹೇಗೆ ಮ್ಯಾನಿಪುಲೇಟ್ ಮಾಡಿದ್ದೀರಿ ನಾನು ಕನ್ನಡ ಮತ್ತು ತುಳುಗೆ? ಯಾಕಂದ್ರೆ ನಾವು ತುಳುವಲ್ಲಿ ತುಂಬಾ ಕಾಮಿಡಿ ಇದ್ದದ್ದು, ಕನ್ನಡಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬಹುದು. ಸೊ ಇದನ್ನ ಹೇಗೆ ಮ್ಯಾನಿಪುಲೇಟ್ ಮಾಡಿದ್ದೀರಿ? ಅದು ಸ್ಕ್ರಿಪ್ಟ್ ಲೆವೆಲ್ ಇಂದಾನೆ ವರ್ಕ್ ಮಾಡಿದ್ವಿ ಸರ್ ನಾವು. ಸೊ ಎನಿ ಸಿನಿಮಾ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಯು ಟೋಲ್ಡ್. ಅಂಡ್ ಕಾಮಿಡಿ ಅಂತ ಬಂದಾಗ ಅದು ಅರ್ಥ ಆಗಬೇಕು. ಅಂಡ್ ಆ ಸ್ಲ್ಯಾಪ್ ಸ್ಟಿಕ್ ಇಲ್ಲ ಡೈಲಾಗ್ ಪ್ರತಿಯೊಂದು ಅರ್ಥ ಆದ್ರೆ ಮಾತ್ರ ನಗು ಬರುತ್ತೆ. ಸೊ ಸ್ಕ್ರಿಪ್ಟ್ ಲೆವೆಲ್ ಅಲ್ಲೇ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಒಂದು ಕಾಮಿಡಿ ಹಾಗೆ ಎಮೋಷನ್ ಎರಡೂ ಸೇರಿಸೇ ಮಾಡಿದ್ದೀವಿ. ಅಂಡ್ ಕನ್ನಡ, ತುಳು, ತಮಿಳ್, ತೆಲುಗು, ಕೊಂಕಣಿ ಆ ಥರ ಅಲ್ಲ ಸರ್. ಸಿನಿಮಾ ಒಬ್ಬರಿಗೆ ಇಷ್ಟ ಆಗಿ ರೀಚ್ ಆಗ್ಬಿಟ್ರೆ ಎನಿ ಲ್ಯಾಂಗ್ವೇಜ್ ಜನ ನೋಡ್ತಾರೆ ಅನ್ನೋದು ಆಸ್ ಎ ಆಕ್ಟರ್ ನನ್ನ ಭಾವನೆ. ಅಂಡ್ ಅದು ಈ ಸಿನಿಮಾ ನಮ್ಮ ಪಿಕ್ಚರ್ ಫುಲ್ಫಿಲ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಮತ್ತೊಂದು, ಈಗ ಆಫ್ಟರ್ ಕೊರೋನಾ ಈ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪ ಇನ್ವೆಸ್ಟರ್ಸ್ ತುಂಬಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರ್ತದಾ ಇಲ್ವಾ ಅಂತ ಒಂದು ಭಯ ಬರುತ್ತೆ, ಬಟ್ ಭಯ ಇರುತ್ತೆ. ಸೊ ಈ ಸಂದರ್ಭದಲ್ಲಿ
ಔಟ್ಸೈಡ್ ಅವರಿಗೆ ಒಂದು ಈ ಕನ್ನಡ ಅಥವಾ ಬೇರೆ ಭಾಷೆಯ ಬೇರೆಯ ಪ್ರೊಡಕ್ಷನ್ ಅವರಿಗೆ ಇದು ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ವೇದಿಕೆ ಇದ್ದಾಗೆ ಈ ತುಳು ಇದ್ರ ಬಗ್ಗೆ ಹೊಸ ಇನ್ವೆಸ್ಟರ್ಗಳಿಗೆ ನೀವು ಏನ್ ಹೇಳ್ತೀರಾ? ಸರ್, ಎನಿ ಇಂಡಸ್ಟ್ರಿ ಇನ್ವೆಸ್ಟರು ಎಲ್ಲ ನೋಡ್ಕೊಂಡೇ ಬರ್ತಾರೆ ಅಂತಾನು ಹೇಳಕ್ ಬರಲ್ಲ. ಒಬ್ಬೊಬ್ರು ಪ್ರೀತಿಗೋಸ್ಕರ ಬರ್ತಾರೆ, ಒಬ್ಬೊಬ್ರು ಪ್ಯಾಷನ್ಗೋಸ್ಕರ ಬರ್ತಾರೆ, ಒಬ್ಬೊಬ್ರು ಸಿನಿಮಾ ನಾವು ಮಾಡೋದು ಹೇಗಿರುತ್ತೆ ಅನ್ನೋದಕ್ಕೆ ಬರ್ತಾರೆ, ಒಬ್ಬೊಬ್ರು ಬೇರೆ ಬೇರೆ ತರದ ಇನ್ವೆಸ್ಟರ್ಸ್ ಸಿಗ್ತಾರೆ. ಯಾವುದೇ ಲ್ಯಾಂಗ್ವೇಜ್ ಅಲ್ಲಾದ್ರೂ ಇನ್ವೆಸ್ಟರ್ಸ್ ನ ಕೊರತೆ ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ಆಯಾ ಬಜೆಟ್ ತಕ್ಕಾಗಿ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಆ ಕೊರತೆ ಇಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಹೆಚ್ಚೆಚ್ಚು ನೋಡ್ತಾರೆ. ಅಂಡ್ ಸಿನಿಮಾ ಒಂದು ಸೂಪರ್ ಹಿಟ್ ಆದ್ರೆ ಇಫ್ ಯು ಸಿ ಚಿತ್ರರಂಗದಲ್ಲಿ 100% ಸಕ್ಸಸ್ ರೇಷಿಯೋ ಇಲ್ಲ ಸರ್. ಇರೋದೇ 5 to 6% ಸಕ್ಸಸ್ ರೇಷಿಯೋ. ಆವರೇಜ್ ಒಂದು 5% ಇಟ್ಕೊಳ್ಳೋಣ. ಡಿಸ್ಟ್ರಿಬ್ಯೂಟ್ ಕರೆಕ್ಟ್ ಆವರೇಜ್ ಬ್ರೇಕ್ ಇವನ್ ಒಂದು 10% ಇಟ್ಕೊಳ್ಳೋಣ ಸರ್. ಸೊ ಅದು ಒಟ್ಟಾರೆ ತಗೊಂಡ್ರೆ 15 to 18% ಅಷ್ಟೇ ಸರ್. ಇದು ಇದು ಓಪನ್ ಆಗಿ ಹೇಳ್ತಾ ಇದ್ರೆ ಪ್ಯಾಷನ್ ಡ್ರಿವನ್ ಏನಿದೆ ಅದರಲ್ಲಿ ಪ್ಯಾಷನ್ ಅಷ್ಟೇ ಸ್ಯಾಟಿಸ್ಫೈ, ಅದ್ರ ಜೊತೆಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಇರೋದು ಸಿನಿಮಾ, ನಾಟಕ, ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ. ಒಂದು ಸಿನಿಮಾ ಗೆದ್ರೆ ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ ಬರ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಚಿತ್ರರಂಗದಲ್ಲಿ ತುಳು ಆಗಿರ್ಬೋದು ಇಲ್ಲ ಬೇರೆ ಬೇರೆ ಭಾಷೆಯ ಸಿನಿಮಾಗಳಾಗಿರ್ಬೋದು, ಸಿನಿಮಾ ಸೂಪರ್ ಹಿಟ್ ಆದ್ರೆ ಖಂಡಿತವಾಗ್ಲೂ ಬಂದು ಇನ್ವೆಸ್ಟ್ ಮಾಡ್ತಾರೆ. ನೀವು ಇತ್ತೀಚಿನ ದಿನವರೆಗೂ ನೀವು ಕಲಾವಿದರಾಗಿರ್ಲಿಲ್ಲ ಅಥವಾ ಕಾಲೇಜ್ ಡೇಸ್ ಅಲ್ಲಿ ನೀವು ಸ್ವಲ್ಪ ಕಲಾವಿದರಾಗಿದ್ರಿ ಅಂತ ನಮ್ಗೊಂದು ಈಗ ಹಂಗ ಪ್ರಶ್ನೆ ಕೇಳಂಗಿಲ್ಲ, ಗೊತ್ತಿದ್ರೆ ಪ್ರಶ್ನೆ ಕೇಳಂಗಿಲ್ಲ. ಈಗ ನೀವು ಕಲಾವಿದರಾಗಿ ನಿಮ್ಮ ಯುವ ಕಲಾವಿದರಿಗೆ ಏನ್ ಹೇಳ್ತೀರಾ? ನಿಮ್ಮ ಅನುಭವ ಏನು? ಮೋಟಿವೇಶನ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಬಿಕಾಸ್ ನನ್ನ ಫಸ್ಟ್ ಪಿಕ್ಚರ್ ಇದು, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ಮಾಡೋದು ಫಸ್ಟ್ ಆಫ್ ಆಲ್ ಹಂಗೆ ಒಂದು ಫಸ್ಟ್ ಒಂದು 2 ದಿವಸ ಅಂತೂ ಎಲ್ಲರೂ ನೋಡೋಗಿ ಆಕ್ಟಿಂಗ್ ಮಾಡೋ ಇವರೇ ಕಾಪ್ಕರ್ ಸರ್ ಏನ್ ಹೇಳ್ತಾರೆ, ಬೋಲರ್ ಸರ್ ಏನ್ ಹೇಳ್ತಾರೆ, ಪಟೇಲ್ ಸರ್ ಏನ್ ಹೇಳ್ತಾರೆ, ವಾಮಂಜು ಸರ್ ಏನ್ ಹೇಳ್ತಾರೆ, ಅವ್ರ ಮುಖ ನೋಡೋದು. ಸೊ ಅದಾದ್ಮೇಲೆ ಅವರ ಒಂದು ಸಪೋರ್ಟ್ ಕೊಟ್ಟಿರಲ್ಲ, ಲೈಕ್ ಒಂದು ಪ್ರೀತಿ ಕೊಟ್ಟರು. ಯಾವ್ದಕ್ಕೂ ಲೈಕ್ ಒಂದು ಬೇಸಿಕ್ ಸಜೆಷನ್ ಇರ್ಬೇಕಾದ್ರೆ ಲೈಕ್ ಅವ್ರ ಸಜೆಷನ್ ಶಾರ್ಟ್ ಇರುತ್ತೆ. ಒಂದು ಫ್ರೆಂಡ್ ಅವ್ರು ಬೇಕಾದಿಲ್ಲ, ಲೈಕ್ ಅವ್ರ ಶರ್ಟ್ ಇದ್ರೆ ಸಾಕಾಗುತ್ತೆ. ಅವರೇ ನಿಂತ್ಕೊಂಡು ನೀವು ಪರ್ಫಾರ್ಮ್ ಮಾಡ್ಬೇಕು, ನೀನ್ ಮಾಡ್ಬೇಕು. ಯಾಕಂದ್ರೆ ನಾನು ಮಾತ್ರ ಪಟೇಲ್ ಸರ್ ಜಾಸ್ತಿ ಇತ್ತು ನನಗೆ ಒಂದು ಕನ್ವರ್ಸೇಷನ್. ಅವ್ರ ಮಗ ರಾತ್ರಿ ಆದ್ರೂ 11 ಗಂಟೆ 12 ಗಂಟೆ ಆದ್ರೂ ಯಾನ್ ಫುಲ್ ಸಂದೀಪ್ ಹೇಳ್ತಿದ್ರು ಎಸ್. ಸೊ ಆ ಒಂದು ಪ್ರೀತಿ ಕೊಡ್ರಲ್ಲ, ಸೊ ಅಂತ ಪ್ರೀತಿ ಎಲ್ರಿಗೂ ಯಾರು ನೆಕ್ಸ್ಟ್ ಯಾರು ಬರ್ತಾರೆ ಹೊಸ ಕಲಾವಿದರು ಅವರಿಗೂ ಎಲ್ರು ಈ ಲೆಜೆಂಡ್ಸ್ ಗಳ ಅವರ ಪ್ರೀತಿ ಎಲ್ರಿಗೂ ಕೊಡ್ಲಿ. ಸೊ ಅವ್ರು ಕೊಟ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಬರುವ ಒಂದು ಯಾರೇ ಇರ್ಬೋದು ಖಂಡಿತವಾಗ್ಲೂ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಇನ್ನು ತುಂಬಾ ಒಂದು ನಾಯಕ ನಟರು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ, ತುಳು ಇರ್ಬೋದು, ಕನ್ನಡ ಇರ್ಬೋದು. ಸೊ ನಮ್ಗೆ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳೋದು, ಅದು ಇಲ್ಲಂತಲ್ಲ, ಯಾವ ಇಂಡಸ್ಟ್ರಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬರೋ ಒಬ್ಬ ಹೊಸ ನಾಯಕ ನಟರಿಗೆ ಇರ್ಬೋದು, ಅವರ ಆ ಪ್ರೀತಿ ಕೊಟ್ರೆ ಖಂಡಿತವಾಗ್ಲೂ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ. ಶಿಲ್ಪಾ ಮೇಡಮ್, ಈಗ ನೀವು ಸಾಂಗ್ ಆಡಿದ್ರಿ ಅಂತ ಹೇಳಿದ್ರಿ. ಸೊ ಈಗ ಮನೆಯಲ್ಲಿ ಗಣೇಶ್ ಸರ್ ಸಾಮಾನ್ಯವಾಗಿ ಹಾಡು ಹಾಡ್ತಾರೆ. ಈಗ ಯೂಶುವಲಿ ಗಂಡಸರು ಬಾತ್ರೂಮ್ ಸಿಂಗರ್ ಆಗಿ ಜಾಸ್ತಿ ಇರ್ತಾರೆ. ಸೊ ಗಣೇಶ್ ಸರ್ ಅಂತ ಏನಾದ್ರು ಅಂತ ಸಾಂಗ್ ಆಡುವಂತದ್ದು ನೀವು ಗಮನಿಸಿದ್ದೀರಾ ಮನೆಯಲ್ಲಿ? ಅವ್ರು ಸಿನಿಮಾದಲ್ಲೇ ಹಾಡಾಡಿದ್ದಾರೆ, ನಮ್ಮ ಪ್ರೊಡಕ್ಷನ್ ಅಲ್ಲೇ ಹಾಡಾಡಿದ್ದಾರೆ. ಸಿನಿಮಾದಲ್ಲಿ ಹಾಡಿದ್ರು, ಮನೆಯಲ್ಲಿ ಹಾಡ್ತಾ ಇರ್ತೀವಿ. ನಮಗೆ ನಾರ್ಮಲಿ ಅದೊಂದು ಥೆರಪಿ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ನಮಗೆ ಸಿನಿಮಾ ಮನೇಲಿ ಚಾನ್ಸ್ ಎಲ್ಲಪ್ಪ ಸಿಗುದು ಆಡಕ್ಕೆ. ನೋಡಿ ಸರ್, ಪ್ರೇಕ್ಷಕರು ನೋಡಿದ್ಮೇಲೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಡಿಸಪಾಯಿಂಟ್ ಅಂತೂ ಮಾಡಲ್ಲ, ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ. ಇವ್ರು ಮನೇಲಿ ಬಹಳ ಚೆನ್ನಾಗಿ ಆಡ್ತಾರೆ. ನಾವಿಬ್ರು ಫ್ರೀ ಟೈಮಲ್ಲಿ ಹೊರಗೆ ಹಾಡ್ತಾ ಇರ್ತೀವಿ. ಅದು ಇವತ್ತು ನಿನ್ನೆದಲ್ಲ ಮೇಡಮ್. ಕಳೆದ 2006 ಏಪ್ರಿಲ್ ಇದನ್ನು ಕೇಳ್ತಾನೆ ಇದ್ದೀನಿ, ಜನ ಬರಲ್ಲ, ಬಟ್ ಬರ್ತಾರೆ ಜನ. ನಾನು ಹೇಳಿದ ನನ್ನ ಜನಗಳಿಗೆ ಇಷ್ಟ ಆಗ್ಬೇಕು ಮೇಡಮ್. ಎಷ್ಟೋ ಹೋಟ್ಲ್ ಇರುತ್ತೆ, ಎಲ್ಲ ಹೋಟ್ಲಿಗೂ ಜನ ಬರ್ತಾರೆ ಅಂತ ಹೇಳಿ ಬರಲ್ಲ, ಇಷ್ಟ ಆದ್ರೆ ಬರ್ತಾರೆ. ನಾನು ಹೇಳಿದ್ನಲ್ಲ, ಆ ಕನೆಕ್ಷನ್, ಸಿನಿಮಾ ಅನ್ನೋದು ಒಂದು ಕನೆಕ್ಷನ್ ಪ್ರೇಕ್ಷಕರಿಗೆ. ನಾಟಕ, ಸಿನಿಮಾ ಇವೆಲ್ಲ ಕನೆಕ್ಷನ್.
ಅದು ಮಾಡ್ತಿರೋದು ಪರದೆ ಮೇಲೆ ಅವ್ರು ಏನ್ ನೋಡಿದ್ರು ಅವ್ರಿಗೆ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆದ್ರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ. ಆದ್ರೆ ಈಗ ಎಷ್ಟೋ ಸಿನಿಮಾ ಹೆಸರಿದಂತೆ ಹೋಗ್ತಾ ಇರೋದ್ರಿಂದ ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಭಯ ಪ್ರೊಡ್ಯೂಸರ್ಸ್ ಅದಕ್ಕೆ ಅದನ್ನೆಲ್ಲ ಎಲ್ಲರೂ ಕೂತ್ಕೊಂಡು ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಇನ್ವೆಸ್ಟರ್ಸ್ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾವ ಪಿಕ್ಚರ್ ಜೊತೆ ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು ಅಂತ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯನೋ ಇನ್ವೆಸ್ಟರ್ಗೆ, ಆ ಇನ್ವೆಸ್ಟ್ಮೆಂಟ್ ತೆಗಿಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಿ ಆ ಥರದ ನಿರ್ಧಾರ ತಗೊಳ್ಳದೆ ಡಿಸ್ಟ್ರಿಬ್ಯೂಟರು, ಥಿಯೇಟರ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಈ ಪಿಕ್ಚರ್ ಯಾವಾಗ ಬಂದ್ರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರ್ಬೇಕು. ಅದು ಒಟ್ಟಾಗಿ ಕೂತ್ಕೊಂಡು ಮಾತಾಡಿ ರಿಲೀಸ್ ಮಾಡಬೇಕು. ಖಂಡಿತ ರಿಲೀಸ್ ಮಾಡ್ತೀವಿ. ಬಾಯಿಗೆ ಬೀಡಿದಿದ್ದು ಕೋರಿ ಪಕ್ಕದ ಹೋಗ್ಬೇಕು ಅಂತ ಕೋರಿದ ಬಾಯಿಗೆ ದಾಯಿ ಬೀಡಿದಿದ್ದು ಅವನಿಗೆ ಗಾದ ಗೊತ್ತಿಲ್ಲ ಕೋರಿ ವಿಡಿಯೋ ಇಟ್ಕೊಡೋದು ಅವನಿಗೆ ಕನೆಕ್ಟ್ ಆಗೋದು. ಬೇರೆ ಪ್ರಶ್ನೆಗಳನ್ನ ಕೇಳಬಹುದು. ಅದಕ್ಕಿಂತ ಮುಂಚೆ ತಮ್ಮ ಕ್ಷಮೆಯನ್ನ ಕೇಳಿ ಒಂದು ಒಳ್ಳೆಯ ಬೆಳವಣಿಗೆಗೆ ವೇದಿಕೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಚಿತ್ರತಂಡ ಜೊತೆಗೆ ಸೇರಿದೆ. ಇದಕ್ಕೆ ತುಂಬಾ ದೊಡ್ಡ ಸಪೋರ್ಟ್ ಅನ್ನ ಕೊಡೋದಕ್ಕೆ ಈ ಭಾಗದ ಒಬ್ಬ ನಾಯಕ ನಟ ಅರ್ಜುನ್ ದೇವ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕು. ಈ ಸಿನಿಮಾದಲ್ಲೂ ಕೂಡ ಅವರು ವಿಶೇಷವಾಗಿ ಗಣೇಶ್ ಹಾಗೆ ಶಿಲ್ಪಾ ಗಣೇಶ್ ಅವರಿಗೆ ಬಹಳ ಆಪ್ತರು. ಮುಗುಳ್ನಗೆ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆಗೆ ನಟನೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಿನಿಮಾ ಶೂಟಿಂಗ್ ಉದ್ದಕ್ಕೂ ಪ್ರೀತಿಗೋಸ್ಕರ ಹಲೋ ಸರ್, ನನ್ನ ಪ್ರಶ್ನೆ ಗೋಲ್ಡ್ ಗಣೇಶ್ ಅವರಿಗೆ. ನಾಯಕನ ಆಯ್ಕೆ ಹೇಗೆ ಮಾಡಿದ್ರಿ? ಈಗ ಈ ಸಿನಿಮಾಕ್ಕೆ ನೀವು ನಾಯಕ ನಟನೆ ಹೇಗೆ ಆಯ್ಕೆ ಮಾಡ್ತೀರಿ ಅಂತ? ಯಾಕಂದ್ರೆ ಇವರು ನಿತ್ಯ ಅವರು ರಂಗಭೂಮಿಯಿಂದ ಬಂದವರಲ್ಲ, ಅವರು ಫೋಟೋಗ್ರಾಫರ್. ಹೇಗೆ ಆಗುತ್ತೆ? ಹೇಗೆ ಆಗುತ್ತೆ ಅಲ್ಲ, ಆಕ್ಚುಲಿ ಮೋಹನ್ ಭಟ್ಕಳ್ ಅವರು ಮತ್ತೆ ಸಂದೀಪ್ ಅವರೆಲ್ಲ ಮೊದಲು ಒಂದು ಸಿನಿಮಾ ಮಾಡಬೇಕು ಅಂತ ನಿತ್ಯ ಅವ್ರ ಜೊತೆ ಅವರೆಲ್ಲ ಒಂದು ಟೀಮ್ ಆಗಿತ್ತು. ಅವರು ಸಿನಿಮಾನ ಆಲ್ರೆಡಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ನನ್ನ ಹತ್ರ ಸಂದೀಪ್ ಮತ್ತೆ ಮೋಹನ್ ಭಟ್ಕಳ್ ಅವರು ನೆರೇಷನ್ಗೆ ಅಂತ ಬಂದಾಗ ಅವರು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟು ಬಂದಿದ್ರು ನಮ್ಮ ನಾಯಕ ನಟ ನಿತ್ಯ ಪ್ರಕಾಶ್ ಅವರನ್ನ. ಸೊ ಆಮೇಲಿಂದ ನಾವು ಕರ್ಸ್ಬಿಟ್ಟು ಅವ್ರನ್ನ ನೋಡಿದಾಗ ನಮ್ಮ ಲಾಂಚ್ ನಮ್ಮ ಗೋಲ್ಡನ್ ಮೂವೀಸ್ ಇಂದ ಒಂದು ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಹೊಸ ಹೀರೋ ಒಂದು ಹೊಸ ಫೇಸ್ ನ ಇಂಡಸ್ಟ್ರಿಗೆ ಕೊಡ್ಬೇಕು ಅಂತ ಐ ಥಿಂಕ್ ಇಟ್ ವಾಸ್ ಅ ಪರ್ಫೆಕ್ಟ್ ಮ್ಯಾಚ್ ಅದಕ್ಕೆ. ಸೊ ದಟ್ ಇಸ್ ಹೌ ದಿಸ್ ಹ್ಯಾಪನ್. ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅವರೆಲ್ಲ ಕೇಳ್ತಾ ಇದ್ದಾರೆ. ಸರ್, ಶಿಲ್ಪಾ ಮೇಡಮ್ ಅವೇಲೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್, ದೈನಿಕದಿಂದ ನಾವು ಕಾಸರಗೋಡು ಕೇರಳ ಸರ್, ಕಾಪಿಕಾಡ್ ಸರ್, ನಮ್ಮ ತುಳುನಾಡದ ಬಂದಾಗ ಆಲ್ರೆಡಿ ನಮ್ಮ ಬಾಲಕೋರುಡು ನೀಲೇಶ್ವರ ಮಠ ಬನೋಂದಿಪ್ಪ ನಮ್ಮ ಅನ್ಪುಣತೆ ನನ್ನ ಸ್ಟಾರ್ಟಿಂಗ್ ನಿರೂಪಕರು ಬಂಡೇರು ಐಟೆ ಮಂಗಳೂರು ಅವಳಿ ಉಡುಪಿ ಇಂಚನೆ ಬಂದು ನಮ್ಮ ಕಾಸರಗೋಡದ ಬಗ್ಗೆ ಕನ್ಫ್ಯೂಷನ್. ನಮ್ಮ ಕಾಸರಗೋಡ್ಲ ಮಾತಾ ಫಿಲ್ಮ್ ಸಪೋರ್ಟ್ ಮಾಡ್ಕೊಂಡು ಒಳ್ಳೇದು, ಎಸ್ಪೆಷಲಿ ಮಲಯಾಳ ಅವಡೆ, ಕನ್ನಡ ಅವಡೆ, ತಮಿಳ ಅವಡೆ. ಕಾಸರಗೋಡು ತುಳು ಫಿಲ್ಮ್ ಕಂಪ್ಲೀಟ್ ಆದ ಅವಾಯ್ಡ್ ಮಾಡ್ತಿದ್ದಾರೆ. ಮತ್ತೆ ಈ ಪಿಕ್ಚರ್ ಮೂವಿ ಕಾಸರಗೋಡು ಇಂಚ ರಿಲೀಸ್ ಪ್ಲಾನ್ ಉಂಟಾ? ಆಕ್ಚುಲಿ ಮೊರಡಿ ಅಂತ ಹೇಳಿರುತ್ತೆ ಸಚಿನ್ ಇಲ್ಲ, ವೈ ಆರ್ ವಿ ರಿಲೀಸಿಂಗ್ ಕಾಸರಗೋಡು ಬಂದು we plan malpura and plan malde and we had spoken about it. Usually ಕಾಸರಗೋಡು ಕೇರಳ ರೀಜನ್ ಬರ್ಕೊಂಡಿರ್ತದಲ್ಲ, ಈಗ ಲೈಕ್ ಮಲಯಾಳಂ ಸಿನಿಮಾಸ್ ರೆಗ್ಯುಲರ್ ಅದು ಬರೋದು ಯಾಕಂದ್ರೆ ಡಾಮಿನೆನ್ಸ್ ಒಂಚೂರು ಜಾಸ್ತಿ. ಯೂಶುವಲಿ ಹೆಂಗಂದ್ರೆ ಅದಪ್ಪ ತುರುಟು ಒಂದು ಎಟ್ಟೆ ಸೌಂಡ್ ಆದ ಇದು ಹೋಗ್ತಾ ಇಂಕ ಕಾಸರಗೋಡು ಟ್ರೈ ಕೊಡ್ಬೇಕು ಹೋಗ್ಬೋದು ಹೆಚ್ಚಿಂದ. ಥಿಂಕ್ ಆಲ್ರೆಡಿ ಕಾಸರಗೋಡು ಎನ್ಕ್ವೈರೀಸ್ ಬರೀತೇನೆ. ಬಟ್ ಸೆಕೆಂಡ್ ವೀಕ್ಗೆ ಎಂಕಲ್ ಪ್ಲಾನ್ ಮಾಡೋದ್ರೆ ಇನಿಷಿಯಲ್ ಸ್ಟೇಜ್ ಗುరించి ಒಂದು ಜಾಸ್ತಿ ಪ್ರಮೋಷನ್ ಎಡೆ ಮಾಡ್ಬಿಟ್ಟು ರೀಚ್ ಆಗ್ಬೋದು. ಸಿನಿಮಾ ಸೌಂಡ್ ಆಗ ಇದೊಟ್ಟಿಗೆ ಒಂದು ಜಾಸ್ತಿ ಥಿಯೇಟರ್ಸ್ ಎನ್ಕ್ವೈರಿ ಬಂದು ಸ್ಟಾರ್ಟ್ ಆಗ್ಬೋದು. ಅಬ್ರಾಡ್ ಎನ್ಕ್ವೈರೀಸ್ ಉಂಟು ಮಸ್ತ್. ಮ್ಯಾಮ್ ರಷ್ಯಾದ ರಿಕಾಲ್ ಬೈತಾರೆ, ಇಸ್ರೇಲ್ದ ಡಿಸ್ಕಷನ್ಸ್ ಆಗೋದು, ದುಬೈ ಒಮಾನ್ ಪೂರ ಡಿಸ್ಕಷನ್ಸ್ ಆಗೋದು ಆಫ್ಟರ್ ರಿಲೀಸ್ ಉಂಟು ಪ್ರತಿಯೊಂದು. ಈ ಸಿನಿಮಾ ಕಾಸರಗೋಡು
ಖಂಡಿತ. ಸರ್ ನಮಸ್ತೆ, ನಾನು ಅಶೋಕ್ ಶೆಟ್ಟಿ MPM ನ್ಯೂಸ್. ಇದು ನಂದು ಪ್ರಶ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ನಮ್ದು ಈಗ ಯುಗ ಅಂದ್ರೆ ಈಗ ಎಲ್ಲವೂ ನಾವು ಡಿಪೆಂಡ್ ಆಗ್ತಾ ಇದ್ದೇವೆ. ಈಗ ಒಂದು 10 ವರ್ಷದಿಂದ ಒಬ್ರು, ನನ್ನ ಹೆಸರೇ ಇಲ್ಲಲ್ಲ, ತುಳು ಪಿಕ್ಚರ್ ಮಾಡಿದ್ರು, ಅವರಿಗೆ 60 ಲಕ್ಷ ಹಾಕಿ ಲಾಸ್ಟ್ಗೆ 6,000 ಬಂತು. ಈಗ ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ. ಇಂದ ಚಿತ್ರರಂಗಕ್ಕೆ ಸಮಸ್ಯೆ ಇದೆಯಲ್ಲ, ಇದು ಮೆರಿಟ್ ಇದೆಯಾ ಅಲ್ಲ ಡಿಮೆರಿಟ್ ಇದೆಯಾ? ಯ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗೆ? ಅದು ಇಂದ ಈಗ ನಿಮ್ಮ ತುಳು ಪಿಕ್ಚರ್ ಅಲ್ಲಿ, ಈ ಪಿಕ್ಚರ್ ಅಲ್ಲಿ ಯೂಸ್ ಮಾಡಿದ್ರ ಟೆಕ್ನಾಲಜಿ ಇಂದ ಟೋಟಲ್ ಆಗಿ ಏನಾದ್ರು ಲಾಭ ಇದೆಯಾ ನಷ್ಟ ಇದೆಯಾ, ಇಲ್ಲ ಮುಂದೆ ಏನಾಗ್ಬೋದು ಚಿತ್ರರಂಗದ ಫ್ಯೂಚರ್? ಮೊದಲಿಗೆ ಈ ಸಿನಿಮಾಲಿ ನೀವೇನು ಕೇಳಿದ್ರೆ ಏನಾದ್ರು ಯೂಸ್ ಮಾಡಿದ್ರೆ ಇಲ್ಲ ಮಾಡಿಲ್ಲ. ಅಂಡ್ ಚಿತ್ರರಂಗಕ್ಕೆ ಏನಾಗ್ಬೋದು ಅಂತ. ಸೊ ಟೆಕ್ನಾಲಜಿ ಯಾವಾಗ ಯಾವಾಗ ಬರ್ತಾ ಇರುತ್ತೋ ಅದಕ್ಕೆ ನಾವು ಒಗ್ಗೂಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಎಕ್ಸಾಂಪಲ್, ಮೊದಲು ಒಂದು 80-100 ವರ್ಷಗಳ ಹಿಂದೆ ನಾಟಕಗಳು ಮಾಡ್ತಾ ಇದ್ರು. ಸೊ ಅವಾಗ ಮೂಕಿ ಸಿನಿಮಾ ಬಂತು, ಆಮೇಲೆ ಟಾಕಿ ಸಿನಿಮಾ ಬಂತು, ವೈಟ್ ಅಂಡ್ ಬ್ಲ್ಯಾಕ್, ಆಮೇಲೆ ಕಲರ್ ಸಿನಿಮಾ ಬಂತು. 70-80 ದಶಕದಲ್ಲಿ ಟೆಲಿವಿಷನ್ ಬಂದಾಗ ಚಿತ್ರರಂಗ ಏನು ಅಂತ ಆಯಿತು. ಅದಾದ ಮೇಲೆ ಚಿತ್ರರಂಗ ಹಾಗೆ ಇತ್ತು. ಆಮೇಲೆ ಈ OTT ಬಂದ್ರೆ ಏನು ಅಂತ, ಇದೆಲ್ಲ ಬಂದಾಗ ಟೆಕ್ನಾಲಜಿಗೆ ನಾವು ಅದನ್ನ ಹೇಗೆ ನಮ್ಮ ಸಿನಿಮಾಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೋಡ್ಬೇಕು. ಆದ್ರೆ ಎಮೋಷನ್ಸ್ ಏನಿದೆ ಅದೊಬ್ಬ ನಟನೆ ಕೊಡಕ್ಕಾಗಲ್ಲ. ಟೆಕ್ನಿಕಲಿ ಬೇರೆ ಬೇರೆ ಆಸ್ಪೆಕ್ಟ್ ನ ಚೇಂಜ್ ಮಾಡ್ಬೋದು, ಎಮೋಷನ್ಸ್ ನಟನೆ ಕೊಡಕ್ಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಬಂದ್ರು ಅವಾಗ ಮನೇಲಿ ಕೂತ್ಕೊಂಡು ಫೇಸ್ ಒಂದು 50 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ದುಡ್ಕೋಬಹುದು ಅಷ್ಟೇ. ಅಂಡ್ ಟೆಕ್ನಾಲಜಿ ನಾವು ಅದ್ರ ಜೊತೆಗೆ ಇರಬೇಕು ಅನ್ನೋದು ನನ್ನ ಭಾವನೆ ಸರ್. ನೀವು ಯಾವ ತರ ತಗೋತೀರಿ ಅನ್ನೋದು ಡಿಪೆಂಡ್. ನೀವು ಮಾರಕವಾಗಿ ತಗೊಂಡ್ರೆ ಮಾರಕನೇ ಬರುತ್ತೆ ತಲೆಯಲ್ಲಿ. ನೀವು ನಿಮ್ಮ ಒಳ್ಳೇದಾಗುತ್ತೆ ಅಂತ ತಗೊಂಡ್ರೆ ಮನಸ್ಸಲ್ಲಿ ಹೊಡಿತಾ ಇರುತ್ತೆ. ಇದೆಲ್ಲ ನೋಡಿದಾಗ ನಂಗೆ ಅಣ್ಣವ್ರದ್ದು ಒಂದು ಹಾಡು ನೆನಪಾಗುತ್ತೆ, ಭಾಗ್ಯದ ಲಕ್ಷ್ಮಿ ಬಾರಮಾಲಿ. ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ. ಏನೇ ಬಂದ್ರು ಮನುಷ್ಯನಿಗೆ ಮನೋರಂಜನೆ ಅನ್ನೋದು ಬೇಕು. ಮಾಧ್ಯಮ ಹಾಗೂ ಟೆಕ್ನಿಕಲಿ ಬೇರೆ ಬೇರೆ ರೀತಿ ಹಾಕೊಂಡು ಅಷ್ಟೇ ಸರ್. ಮಂಗಳೂರು ಕಡೆಯಿಂದನೇ ಆಯ್ತು ಸರ್. ಅಂದ್ರೆ ಟೆಕ್ನಿಕ್ ಕೋಟೆನವರು ನಿರ್ಮಾಣ ಮಾಡಿದ್ರೆ, ಅಮರೀಶ್ ಶ್ರೀಧರ್ ಅವರು ನಿರ್ದೇಶನ ಮಾಡಿದ್ರು. ಈಗ ನೀವು ತುಳುವಿನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದ್ರಿ. ಇನ್ನು ತಾವು ತುಳುವಿನಲ್ಲಿ ಒಂದು ಅಭಿನಯ ಮಾಡುವಂತ ಅದೇ ಒಂದು ಏನಾದ್ರು ಮನಸ್ಸಲ್ಲಿ ಇದೆಯಾ ಸರ್? ನನಗೆ ಪ್ರೊಡ್ಯೂಸರ್ ಹೇಳಿದ್ರೆ ಮಾಡ್ತೀನಿ. ಅಲ್ಲ, ಮುಂದಿನ ದಿನದಲ್ಲಿ ಏನಾದ್ರು ಮಾಡ್ತೀರಾ? ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಬಂದು ಯಾಕೆ ಮಾಡಲ್ಲ ಸರ್? ಯಾಕಂದ್ರೆ ನಿಮಗೆ ಆರಂಭಿಕ ಮುನ್ನಡೆ ಸಿಕ್ಕಿದ್ದೆ ಚೆಲ್ಲಾಟ. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಸರ್. ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಬಂದು ಮುಂದಿನ ಸಿನಿಮಾ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಳುವಿಗೆ ಕನ್ನಡಕ್ಕೆ ಎರಡರಲ್ಲೂ ಮಾಡಬಹುದು ಅಂತ ಹೇಳ್ತೀನಿ. ಡೆಫಿನೆಟ್ಲಿ 2 ಲ್ಯಾಂಗ್ವೇಜ್ ಮಾಡ್ತೀವಿ. ಅದು ಕನ್ನಡಕ್ಕೆ ಸೀಮಿತ ಆಗಿದ್ರೆ ಅದು ಬೇರೆ ರೀತಿ. ಈಗ ಯಾವಾಗಲೇ ಕೇಳಿದ್ರಿ ಹೇಗೆ ನಮ್ದು ಸಬ್ಜೆಕ್ಟ್ ಪ್ರಕಾರ ಕಾಮಿಡಿ ಅಂತಾನೆ ಮಾಡ್ತೀವಿ. ಇಲ್ಲೂ ಕೂಡ ನಾವು ಬಂದಾಗ ಒಂದು ನಾವು ಬಂದಿದ ತಕ್ಷಣ ಒಂದು ನಾನು ದೊಡ್ಡ ಸಿನಿಮಾ ಮಾಡಿದೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ವಿ. ನಾವು ಗೋಲ್ಡನ್ ಮೂವೀಸ್ ಇಂದ ಬಂದಿದೀವಿ, ಏನೋ ದೊಡ್ಡದಾಗಿ ಬೇರೆ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಇಲ್ಲಿಯ ಒಂದು ಆಡಿಯನ್ಸ್ ಪಲ್ಸ್ಗೆ ಏನ್ ಇಷ್ಟ, ಇಲ್ಲಿಯ ಕಾಮಿಡಿಯನ್ನ ಇಷ್ಟ ಪಡ್ತಾರೆ, ಅದಕ್ಕೆ ತಕ್ಕಂತೆ ನಮ್ಮ ಜಾನರ್ ಅಂದ್ರೆ ನಮ್ಮ ಮನೆಯ ಜಾನರ್, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆಯಲ್ಲ, ಗಣೇಶ್ ಸರ್ನ ಇಷ್ಟ ಪಡುವಂತ ಒಂದು ಜಾನರ್, ಅದು ಎಲ್ಲೂ ಆ ಕಡೆ ಈ ಕಡೆ ಆಗ್ಬಾರ್ದು ಅಂತ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಹಾಕೊಂಡು ಒಂದು ಸಿನಿಮಾ ಅಂತ ಮಾಡಿದ್ವಿ. ಸೊ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮನೆಯಲ್ಲೇ ಒಬ್ಬ ಹೀರೋ ಇರ್ಬೇಕಾದ್ರೆ ನೀವು ಔಟ್ಸೈಡ್ ಇಂದ ಒಂದು ಹೀರೋಯನ್ನು ಆಯ್ಕೆ ಮಾಡಿದ್ರಿ ನಿಮ್ಮ ಸಿನಿಮಾಕ್ಕೆ, ಯಾಕಾಗಿ? ನಾವು ತುಳು ಸಿನಿಮಾ ಅಂತ ಪ್ಲಾನ್ ಮಾಡಿದಾಗ ಗಣೇಶ್ ಸರ್ ಅಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ಗಳು ಬೇರೆ ಫಿಲ್ಮ್ಗಳೆಲ್ಲ ಬ್ಯುಸಿ ಇರ್ತಿದ್ರು. ಸೊ ಒಂದು ತುಳುವಿಂದ ನಮ್ಮ ಬ್ಯಾನರ್ ಇಂದ ಒಂದು ಹೊಸ ಹೀರೋವನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ. ಅಲ್ಲಿ ಇನ್ಫ್ಯಾಕ್ಟ್ ಪ್ರತಿಯೊಬ್ರು ನಮ್ಗೆ ಅಲ್ಲಿನ ಪತ್ರಕರ್ತರು ಕೇಳೋದು, ಬರೀ ನಿಮ್ಮ ಬ್ಯಾನರ್ ನಿಮ್ಮ ಹೀರೋಗಳಿಗೆ ಸೀಮಿತವಾಗಿರ್ತ ಹೊಸ ಪ್ರತಿಭೆಗಳನ್ನ ನೀವು ಕರ್ಕೊಂಡ್ ಬರ್ತೀರಾ ಅಂತ. ಎಲ್ಲೋ ಒಂದು ಕಡೆ ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾವು ಬರೀ ನಮ್ಮ ಆರ್ಟಿಸ್ಟ್ಗಳನ್ನ ನಮ್ಮ ಮನೆಯವ್ರನ್ನ ಮಾತ್ರ ಸಪೋರ್ಟ್ ಮಾಡದೆ ಬೇರೆ ಆರ್ಟಿಸ್ಟ್ಗಳು ಹೊಸ ಪ್ರತಿಭೆಗಳನ್ನು ತರ್ತಾ ಇದ್ದೀವಿ ಅನ್ನೋದು ನನಗೆ ಖುಷಿ.
ಐ ಮಸ್ಟ್ ಇಂಟ್ರೊಡ್ಯೂಸ್ ಅರ್ಜುನ್ ಕಾಪಿಕಡ್ ಅವ್ರನ್ನ ನಮ್ಮ ಸ್ಪೆಷಲ್ ಆಗಿ ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ರೋಲ್ ಮಾಡಿದ್ದಾರೆ ನಮಗೋಸ್ಕರ. ಥ್ಯಾಂಕ್ ಯು ಅರ್ಜುನ್. ಹಿ ಹಸ್ ಬೀನ್ ಒಂದು ದೊಡ್ಡ ಸಪೋರ್ಟ್ ನಮಗೆ. ನಾವು ಫೋನ್ ಮಾಡ್ಬಿಟ್ಟು ಅರ್ಜುನ್ ನಾನು ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪ್ರತಿ ಹಂತದಲ್ಲೂ ಕೂಡ ಶೂಟಿಂಗ್ ಅಲ್ಲೂ ನನಗೆ ಒಂದು ಇದರಲ್ಲಿ ಮ್ಯಾಮ್ ಏನೇ ಸಪೋರ್ಟ್ ಬೇಕಿದ್ರು ಎಂಟ್ರಿ ಅಪ್ಲೈ ಮ್ಯಾಮ್ ಎಂಟ್ಲು ಇಲ್ಲ ಇಲ್ಲಿ ದಾದ ಬೋರ್ಡ್ ಮಾಡಿ ಪ್ರಚಾರಗಳ ಎಂಟ್ರಿ ಬಂದಾಗ ಆಗ ಮ್ಯಾಮ್ ಎಂಟ್ರಿ ಬರ್ಪ ಟೆಲ್ ಅಸ್ ವಾಟ್ ಯು ವಾಂಟ್ ಅಂತ ಹೇಳ್ಕೊಂಡು ನನಗೆ ಒಂದು ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅರ್ಜುನ್. ಐ ವಿಲ್ ನೆವರ್ ಫರ್ಗೆಟ್. ಅವ್ರದ್ದು ನೆಕ್ಸ್ಟ್ ಸಿನಿಮಾ ಬರ್ತಾ ಇದ್ರು, ಮೊನ್ನೆ ನೋಡಿದೆ ನಾನು, ಟಾಸ್ ಅನ್ನೋ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಮತ್ತೆ ಅವ್ರು ಆಕ್ಟಿವ್ ಮಾಡಿದ್ದಾರೆ ಅದರಲ್ಲಿ. ಐ ವಿಶ್ ಯು ಅ ವೆರಿ ಬಿಗ್ ಸಕ್ಸಸ್ ಆಸ್ ಅ ವೆರಿ ಬಿಗ್ ಕನ್ನಡ ಸ್ಟಾರ್ ಅರ್ಜುನ್. ಐ ರಿಯಲಿ ಲವ್ ದ ಮೂವಿ. ನಾನು ನೋಡಿದೆ ಸಿನಿಮಾ, ಅದಕ್ಕೆ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಸ್, ಅರ್ಜುನ್ ದೇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ತಾವು ಕೂಡ ಶುಭ ಹಾರೈಸಬೇಕು ಈ ಚಿತ್ರತಂಡಕ್ಕೆ. ಈ ಟೀಮ್ ದೊಟ್ಟಿಗೆ ಫಸ್ಟ್ ಹಿಡಿದಿಲ್ಲ, ಸೊ ಈ ಟೀಮ್ಗೆ ಒಂಜಿ ಏನಾರ ಪಾತ್ರ ಸರ್ ತುಳು ಸುರುಕಾದ್ರೆ ಮಾತಲ್ಲಿ ನಮಸ್ಕಾರ. ಇತ್ತೆ ಮ್ಯಾಮ್ ಬಂದಿರು ಎಂಕಲ ಸೈಡ್ ಎಂಜಿನ ಈ ಸಿನಿಮಾ ಇಂಕೊಂಡು ಬಂದ ಮ್ಯಾಮ್ ಆಂಡ ಎಂಗ್ಲಿಗೆ ಮಾತಾಡಿಲ್ಲ ತುಳು ಇಂಡಸ್ಟ್ರಿ ಮಸ್ತ್ ಖುಷಿಯನ್ನ ವಿಚಾರದ ಅದನ್ನು ಬಂದ ಸರ್ ಮ್ಯಾಮ್ ಅಕಲ್ನ ಬ್ಯಾನರ್ ಗೊತ್ತೊಂದು ತುಳು ಸಿನಿಮಾ ಬಂದಿದ್ದಾರೆ ಬಂದಿನ ಎಂಗ್ಲಿಗೆ ತುಳು ಚಿತ್ರರಂಗದಲ್ಲಿ ಒಂದು ಮಲ್ಲ ಖುಷಿ ದಯಮಾಡ ಅಂಚಿನ ಬ್ಯಾನರ್ ಒಂದು ಮಲ್ಲ ಬುಧ ಮಂತಿನ ಅಂಚಿನ ಬ್ಯಾನರ್ ಕನ್ನಡ ಇಂಡಸ್ಟ್ರಿನ ರೂಲ್ ಮಂತಿನ ಅಂಚಿನ ನಮ್ಮ ಗಣೇಶರು. ಸೊ ಆರು ಬರ್ತದ ಮುನ್ಪೊಂದು ತುಳು ಸಿನಿಮಾ ಮಾಡ್ಕೊಡೋದಾದ ನಮ್ಮ ರೆಕಗ್ನೈಸೇಷನ್ ಆ ಇಂಡಸ್ಟ್ರಿಗೆ ಏನ್ ಚಾವಡ್ಕೊಂಡು ನಮ್ಮ ಇಮ್ಯಾಜಿನ್ ಮಾಡ್ಕೊಡು. ಸೊ ನಿಟ್ಲೆ ರಡ್ಜನಕ್ಕೆ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಗ್ನೈಸಿಂಗ್ ಅವರ್ ತುಳು ಇಂಡಸ್ಟ್ರಿ. ಅಂಡ್ ಸೆಕೆಂಡ್ಲಿ ವೆರಿ ಇಂಪಾರ್ಟೆಂಟ್ ಬರೋದಂದ ನಾನು ಪನೋಡೆ ಮ್ಯಾಮ್ ಹೆಂಚಿನ ಪದ್ಯ ಬಂದರು ಬಾರಿ ಸರ್, ಏನ್ ಹಾಡು ಸರ್, ನೀವು ಲಕ್ಕಿ ಸರ್. ಬೋರದಾಗೆಲ್ಲ ಮ್ಯಾಮ್ ಹತ್ರ ಹಾಡು ಆಡಿಸುವುದು ಡೆಫಿನೆಟ್ಲಿ ಇದೇ ರಟ್ಟು ವಿಚಾರ ಉಂಟು. ಬಂದಿನ ಮ್ಯಾಮ್ ಗ್ಯಾರಂಟಿ ಮಂಡೆ ಕುಟ್ಟಿ ಬಾಡಿ ಬಂದಿ ರಡ್ಡನೆ ಅಂತ ನಿಜವಾಗಿ ಆ ಮ್ಯಾಮ್ಗೆ ಫೋನ್ ಮಾಡಿದೆ. ಐ ವಾಸ್ ಸರ್ಪ್ರೈಸ್ ಸರ್, ಐ ವಾಸ್ ಸೀರಿಯಸ್ಲಿ ಸರ್ಪ್ರೈಸ್. ಐ ನ್ಯೂ ನೀವು ಕ್ಯಾರಿಯೋಕೆ ಯು ಲವ್ ಸಿಂಗಿಂಗ್. ಗಣೇಶ್ ಸರ್ ತುಂಬಾ ಹಾಡ್ತಾರೆ ಅಂತ ನನಗೆ ಗೊತ್ತುಂಟು. ಮನೆಯಲ್ಲಿ ಇಟ್ಸ್ ಇಸ್ ಫ್ರೀ ಟೈಮ್ ಇದ್ದಾಗ ಕ್ಯಾರಿಯೋಕೆ ಇಸ್ ಪಕ್ಕ. ಐ ಸೀನ್ ಲಾಟ್ ಆಫ್ ಸ್ಟೋರೀಸ್, ಬಟ್ ಆ ಸ್ಟೋರೀಸ್ ಅಲ್ಲಿ ಯಾವತ್ತು ಮ್ಯಾಮ್ ಮಾಡಿದ್ರೆ ನಾನು ನೋಡಿರಲಿಲ್ಲ. And it was a surprise package and ಟ್ಯಾಲೆಂಟ್ ನ ಎತ್ತಿಟ್ಟಿದ್ದೆಮ್ಮ. but right time to introduce her, sir. I think a lot of connection ma'am yakandre helidre Tulu ಭಾಷೆ ಅಂತ ಬಂದಾಗ and she sang it so beautifully and congratulations ma'am. And enna picture idonge ಬಗ್ಗೆ ಮಾಡಿ. ಆಯ್ತು. So kudora yani mast baatare boboji. Nitya is my very good friend. And I'm very happy for Nitya also because he's got a great future, very handsome. And yeto sadi bante avana kannu anta Surya laka anta. Suryan tuila kaakondu. So we got a great banner to get introduced, bro. Adre ಸೂರ್ಯನ ನೋಡಿ. So all the best and God bless. And Manata actors illa yana congratulations sometimes. Samuel also has given me an opportunity, sir. ಅವರದೊಂದು ಹೊಸ ಒಂದು ಸಿನಿಮಾದ ಹಾಡು ಕೂಡ ಆಡಿಸಿದ್ದಾರೆ. And ಪುನಃ ಮದೇಶ್ is my favorite. I'm sorry. ಇಷ್ಟು ತನಕ ನನ್ನ ಹೊಗಳಿ. Definitely ಪುನಃ ಮದೇಶ್ ಇಷ್ಟ, but ಅವು ಏನ ಒಂದು favorite song, but in the voice man. Super. So once again thank you so much. Picture cinema ಖಂಡಿತವಾದ ಮಗುವ ಮಟ್ಟ ರೀಚ್ ಆಗೋದು. ಏರುಲ್ಲೇರಿ ಏರಿಜ್ಜೆನ್ ಅಂತ ಮಾಡ್ರೆ ನಂಗೆ ಪೋಸ್ಟರ್ ನನಗೆ ಗೊತ್ತಾಗುತ್ತೆ. ಪೋಸ್ಟರ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಸರ್, ಅದ್ರ ಹಿಂದೆ ಒಂದು ಮನೆ ಇದೆ, ಅಷ್ಟು ಜನರಿಗೂ ಆ ಮನೆಯಲ್ಲಿ ಜಾಗ ಸಾಕಾಗುತ್ತೆ. ಅಷ್ಟು ಜನ ಹಾಕೊಂಡು ಒಂದು ತುಳು ಸಿನಿಮಾ ಮಾಡೋದು ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಒಂದು ದೊಡ್ಡ ಟಾಸ್ಕ್. ಅಂಡ್ ಅದನ್ನ ಬ್ಯೂಟಿಫುಲಿ ಅಚೀವ್ ಮಾಡಿದ್ದಾರೆ. ಸೊ ಸಂದೀಪ್ ಇಸ್ ಅ ಡೈರೆಕ್ಟರ್, ಇಸ್ ಅ ವಂಡರ್ಫುಲ್ guy, very innocent guy. And ಹೆಡ್ ಆಫೀಸ್ ಈ ಸಿನಿಮಾ ಮಾಡೋದು ಡ್ಯಾಡ್ ಇಲ್ಲೇರು ಭೋಜಾ ಮೂಲ್ಲೇರು ಮಾತ ಹಿರಿಯ ಆರ್ಟಿಸ್ಟ್ ಉಳ್ಳೇರು. ಸೊ ಮಿಸ್ ಮಂತಂದು ಯಾನು ನಮ್ಮ ಪತ್ರಿಕದ ಮಾತ ನಮಗೆ ಸಪೋರ್ಟರ್ಸ್ ಎದುರು ಯಾನ್ ಅನ್ಕೊಂಡಿದ್ದೆ. ನಮ್ಮ ಪಿಕ್ಚರ್ ಸಿನಿಮಾಗ ಮಲ್ಲ ಮಟ್ಟದ ಪ್ರಚಾರ ಕೊಡ್ತು ನಿಜ ಆಶೀರ್ವಾದ ನಂಚಿನ ಈ ಸಿನಿಮಾ ತೋರು ಒಂದು ಯಾವ್ದು ಜನಕ್ಕೆ ಈ ಸಿನಿಮಾದ ಬಗ್ಗೆ ನೋಡೋದಕ್ಕ ಮಂತ್ಲೇ ಅಂತ ಎಲ್ಲರ ಬರ್ತಾರೆ. ಥ್ಯಾಂಕ್ ಯು. ತಮ್ಮೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಷ್ಟೊತ್ತು ಕೂತ್ಕೊಂಡು ನಮ್ಮ ಮಾತುಗಳನ್ನ, ನಮ್ಮ ಸಿನಿಮಾ ಬಗ್ಗೆ ಹಾಗೆ ಪ್ರತಿಯೊಬ್ಬರ ಮಾತುಗಳನ್ನ ಬಹಳ ಸಮಾಧಾನದಿಂದ ಕೇಳಿ
ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ 7ನೇ ತಾರೀಕು ಪಿಕ್ಚರು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಲಿ ಇನ್ನೊಂದು ವಿಶೇಷ ಏನು ಅಂದರೆ ಎಫರ್ಟು ಈ ಟೀಮು ಭಾಳ ಹಾಕಿದ್ದಾರೆ ಎಫರ್ಟ್. ಗೋಲ್ಡನ್ ಮೂವೀಸ್ ದೊಡ್ಡ ಬ್ಯಾನರು ಅದೆಲ್ಲ ಪಕ್ಕಕ್ಕಿದ್ರೂ ಕೂಡ ದ ಎಫರ್ಟ್ ಇಡೀ ಟೀಮ್ ಹಾಕಿರೋದು ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ಟೀಮ್ ಜೊತೆಲಿ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಬ್ಬರು ಭಾಳ ಎಫರ್ಟ್ ಹಾಕಿದ್ದಾರೆ. ಹಾಗೆ ಶಿಲ್ಪಾನು ಕೂಡ ತುಂಬ ಎಫರ್ಟ್ ಹಾಕಿ ಐ ಥಿಂಕ್ ಕಳೆದ 1.5 ತಿಂಗಳಿಂದ ಮಂಗಳೂರಲ್ಲಿದ್ದಾರೆ ಅವರು. ಅಷ್ಟು ಎಫರ್ಟ್ ಹಾಕಿ ಸರ್ ಯಾಕೆ ಸರ್ ಅಂತ ಇದ್ರೆ ಅದಕ್ಕೆ ಸಪೂರ ಆಗಿದ್ದಾರೆ. ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಶಿಲ್ಪನ ಮೇಲೂ ಇರಲಿ. ಹಾಗೆ ತಾವು ಕೂಡ ಹೆಚ್ಚೆಚ್ಚು ಸಿನಿಮಾ ಮಾಡಿ 2 ತಿಂಗಳಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬ್ಯಾನರ್ ಅಲ್ಲೇ ಗೋಲ್ಡನ್ ಮೂವೀಸ್ ಹೆಸರಿದೆ. ಸರ್ ಕೂಡ ಅಷ್ಟೇ ಸಿನಿಮಾದಲ್ಲಿ ನಗಿಸ್ತಾರೆ, ರಿಯಲ್ ಲೈಫ್ ಅಲ್ಲಿ ನಗಿಸ್ತಾರೆ. ತುಳು ಸಿನಿಮಾ ಕೂಡ ಅಷ್ಟೇ ಜನರಿಗೆ ನಗೋದು ಇಷ್ಟ. ಸೊ ನಗುವಿಗಾಗಿ ನಾವೆಲ್ಲೂ ತಯಾರಾಗೋಣ. 7th ಇಂದ ಮಂಗಳೂರಲ್ಲಿ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ತುಳು ಕನ್ನಡದಲ್ಲಿ ಪಿಕ್ಚರ್ ಬಿಡುಗಡೆ ಆಗ್ತಾರೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲ ಮಾಧ್ಯಮದ ಹೆಸರಿಗೆ ಮತ್ತೊಮ್ಮೆ ಗೋಲ್ಡನ್ ಮೂವೀಸ್ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸ್ತಾರೆ. ಈ ಮಾಧ್ಯಮಗಳ ಸ್ವಲ್ಪಲ್ಲೂ ಕೂಡ ಇದು ಮನಸ್ಸಾಗಿ ವರ್ಷದಲ್ಲಿ ತುಳು ಸಿನಿಮಾದ ಪ್ರೆಸ್ ಮೀಟ್ಗೆ ಪೂರ್ವ ಮೀನದ ಸೇವನ ನಿಮ್ಮೆಲ್ಲ ಬಾರಿ ಕೊಡುವುದ ಖುಷಿತ ವಿಚಾರ. ಸೊ ಥ್ಯಾಂಕ್ ಯು ಮಾಧ್ಯಮಗಳ ಸ್ವಲ್ಪ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.